ಸೊ ಸ್ಕ್ರೀನ್ ಮುಂದೆ ಇರೋದು, ಕ್ಯಾಮರಾ ಮುಂದೆ ಬಂದು ಮಾತಾಡುವಂತ ಅಭ್ಯಾಸ ಆಗತ್ತೆ. ಓಕೆ, ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಒನ್ಸ್ ಅಗೇನ್. ಅದಕ್ಕೆ ಮಾರ್ನಿಂಗ್. ಓಕೆ, ಡನ್. ಸೊ ಇವತ್ತಿನ ಈವ್ನಿಂಗ್ ಸೆಷನ್ ವೆರಿ ಸ್ಪೆಷಲ್ ಇದೆ. ಸೊ ಎಲ್ಲರನ್ನ ಇನ್ನೊಂದ್ಸರಿ ಮತ್ತೆ ಚೆಕ್ ಮಾಡ್ಕೊಳ್ಳಿ, ಇನ್ವೈಟ್ ಮಾಡ್ಕೊಳ್ಳಿ. ಸೊ ಈಗ 8 ಮಿನಿಟ್ ಶೇರಿಂಗ್ ತಗೊಳ್ಬೋದಾ? ಯಾರೆಲ್ಲ ಶೇರ್ ಮಾಡಕ್ ರೆಡಿ ಇದ್ದೀರಾ? ಇವತ್ತು ಇಲ್ಲಿ ತನಕ ಸೆಷನ್ ಏನ್ ನಡೆದಿದೆ, ನಿನ್ನೆ ರಾಜು ಸರ್ ಸೆಷನ್ ಏನ್ ನಡೆದಿದೆ, ಇದ್ರ ಬಗ್ಗೆ ನಿಮ್ಮ ಶೇರಿಂಗ್, ಮತ್ತೆ ಈ ಏಪ್ರಿಲ್ ಮಂತ್ ಅಲ್ಲಿ ನೀವು ಯಾವ ರೀತಿ ಆಕ್ಷನ್ ಮಾಡ್ತಿದ್ದೀರಾ, ಸೊ ಬಿಸ್ನೆಸ್ ಹೇಗ್ ನಡೀತಾ ಇದೆ. ಕೆಲವರು ತುಂಬಾ ಚೆನ್ನಾಗಿ ಶೇರ್ ಮಾಡ್ತಾ ಇದ್ರು. ಆಕ್ಟಿವೇಶನ್ ಬೋನಸ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ, ಫೀಲ್ಡ್ ತುಂಬಾ ಈಸಿ ಅನ್ಸ್ತಾ ಇದೆ, 4 ಲೆಗ್ ಇವಾಗ ಈಸಿ ಆಗ್ತಿದೆ. ಇನ್ನ ಕೆಲವರು ಹೇಳಿದ್ರು ಡೈರೆಕ್ಟರ್ ಕಂಪ್ಲೀಟ್ ಆಗೋಯ್ತು ನಮ್ದು ಈಸಿ ಆಗಿ ಅಂತ. ಶೇರ್ ಮಾಡ್ತೀರಾ? ಯಾರು ಶೇರ್ ಮಾಡ್ತೀರಾ? ಎಸ್, ಸಂದೀಪ್, ಥ್ಯಾಂಕ್ ಯು. ಇವರೇ ನಮ್ಮ ಕಾಂಟ್ರಿಬ್ಯೂಟರ್. ಸಂದೀಪ್, ಥ್ಯಾಂಕ್ ಯು ಸರ್. ಸರ್ ವಾಯ್ಸ್ ಆಡಿಬಲ್ ಇದೆ ಸರ್? ಎಸ್. ಹಾಂ, ಸೊ ಫೀಲ್ಡ್ ಅಂತ ಹೇಳಿದ್ರೆ ತುಂಬ ಖುಷಿ ಇದೆ ಸರ್. ಸೊ ಆಲ್ಮೋಸ್ಟು ನಿನ್ನೆ ಬಂದಿರೋ ಸೆಷನ್ನು ಕೂಡ 7 ಮೆಂಬರ್ಸು ನನ್ನ ಟೀಮಿಂದ ಕನೆಕ್ಟ್ ಆಗಿದ್ರು. ಸೊ ಎಲ್ಲರೂ ಕೂಡ ಮೋರ್ ಆಕ್ಟಿವ್ ಆಗಿದ್ದಾರೆ ಆ್ಯಂಡ್ ಬಿಸ್ನೆಸ್ ಕಡೆ ನೀಟಾಗಿ ಗಮನ ಕೊಡ್ತಿದ್ದಾರೆ. ಜೊತೆಗೆ ಇವಾಗ ಸರ್ ಇನ್ನೊಂದು ಸ್ವಲ್ಪ ಸರ್ ಇವಾಗ ಆಡಿಬಲ್ ಸರ್? ಎಸ್ ಸರ್. ಸೊ ನಿನ್ನೆ ಸೆಷನ್ನು ತುಂಬ ಚೆನ್ನಾಗಿ ಅರ್ಥ ಆಯ್ತು ಸರ್. ನಾವೊಬ್ಬ ನಾಯಕನಾಗಿ ಸೊ ಟೀಮ್ನ ಯಾವ ರೀತಿ ಗ್ರಿಪ್ಪಲ್ಲಿ ಇಟ್ಕೋಬೇಕು ಆ್ಯಂಡ್ ಗ್ರೌತ್ ಕಡೆ ಹೆಂಗೆ ಥಿಂಕ್ ಮಾಡಬೇಕು ಅನ್ನೋದು ಗೊತ್ತಾಯಿತು. ಜೊತೆಗೆ ಸೊ ಇವತ್ತಿನ ಒಂದು ಫೀಲ್ಡ್ ವರ್ಕಲ್ಲಿ ಅದತ್ರ 14,000 ರೂಪಾಯಿದು ಆರ್ಡ್ರ್ ಎತ್ಕೊಂಡು ಆಲ್ರೆಡಿ ಒಂದು 10,000 ಅಮೌಂಟ್ ಕಲೆಕ್ಟ್ ಮಾಡಿದ್ದೀವಿ ಸರ್ ಇದರಲ್ಲಿ. ಸೊ ಈ ಥರ ಹೊಸೊಬ್ಬರನ್ನ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಸಪೋರ್ಟ್ ಆಗ್ತಿದೆ. ಜೊತೆಗೆ ಈ 9 ಗಂಟೆ ಕ್ಲಾಸ್ ಇದೆಯಲ್ಲ ಸರ್, ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. ಯಾಕೆಂದರೆ ನಮಗೆ ಟೀಮನ್ನು ಮಲ್ಟಿಪಲ್ ಮಾಡೋದಕ್ಕೆ ಆ್ಯಂಡ್ ಅವರನ್ನು ಆಕ್ಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಸೊ ಈ ಒಂದು ಸೆಷನ್ನೇ ತುಂಬ ಸಪೋರ್ಟ್ ಆಗ್ತಾ ಇರೋದು. ಸೊ ಹಾಗಾಗಿ ಟೀಮ್ ಅವರು ಕೂಡ ನೀಟಾಗಿ ಸ್ಪಂದಿಸ್ತಾ ಇದ್ದಾರೆ. ಸೊ ಅದಕ್ಕೆ ಹೆಲ್ಪ್ ಆಗ್ತಿದೆ ಸರ್ ನನಗೆ ಈ ಥರ. ವೆರಿ ನೈಸ್, ಥ್ಯಾಂಕ್ ಯು. ನೆಕ್ಸ್ಟ್ ದಾಕ್ಷಾಯಿನಿ ಮೇಡಮ್, ನೆಕ್ಸ್ಟ್ ಗುರು ಬಸವರಾಜ್ ಸರ್. ಎಸ್, ನಮಸ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಸರ್. ತುಂಬಾನೇ ಖುಷಿ ಆಗ್ತಿದೆ ಸರ್. 9 ಗಂಟೆ ಕ್ಲಾಸ್ ಅಂತ ತುಂಬಾನೇ ಯೂಸ್ ಆಗ್ತಾ ಇದೆ. ಅದೇ ರೀತಿ ಟೀಮಲ್ಲಿ ನಾನು ಹಳೆ ಲೀಡರ್ಗಳು ಕೂಡ ಜಾಯಿನ್ ಆಗ್ತಾ ಇದ್ದಾರೆ ಸರ್. ತುಂಬಾನೇ ಖುಷಿ ಆಗ್ತಿದೆ. ಅದೇ ರೀತಿ ಟೀಮಲ್ಲಿ ಲಾಯಲ್ಟಿ ಕಸ್ಟಮರ್ಗಳನ್ನ ಜಾಸ್ತಿ ಕ್ರಿಯೇಟ್ ಮಾಡಿದೀನಿ ಸರ್. ಈ ತಿಂಗಳು ಬಿಸ್ನೆಸ್ ಅನ್ನೋದು ಕೂಡ ನೆಕ್ಸ್ಟ್ ಲೆವೆಲ್ ಗ್ರೋತ್ ಆಗ್ತಾ ಇದೆ. ಅದೇ ರೀತಿ ನಮ್ಮ ಅಪ್ಲೈನ್ ಲೀಡರ್ಸ್ಗಳು ಕೂಡ ಡೈಲಿ ನಮ್ಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು ಸರ್. ಸಣ್ಣ ಪರಿವರ್ತನೆ ಆಗಿರ್ಬೋದು, ಅದೇ ರೀತಿ ವರ್ಕ್ಶಾಪ್ ಆಗಿರ್ಬೋದು, ಎಲ್ಲ ಕೂಡ ಕಂಡಕ್ಟ್ ಮಾಡ್ಕೋತಾ ಇದ್ದೀವಿ. ದೊಡ್ಡ ಮಟ್ಟದ ಬಿಸ್ನೆಸ್ ನೆಕ್ಸ್ಟ್ ಲೆವೆಲ್ ತೆಗಿಬೇಕಂತ ಪ್ಲಾನ್ ಕೂಡ ಮಾಡ್ಕೊಂಡಿದ್ದೀವಿ ಸರ್. ನಾನು ಕೂಡ 300 PV ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಟೀಮ್ ಅಲ್ಲಿ ಎಸ್ ಸರ್, ಟೀಮ್ ಅಲ್ಲಿ ಬಂದಂತ ವ್ಯಕ್ತಿಗಳಿಗೂ ಕೂಡ 2ರಿಂದ 3 ಜನ ಆಲ್ರೆಡಿ ಈಗ 300 PV ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. 100 PV ಕೂಡ ಒಂದು 6ರಿಂದ 7 ಜನ ಮಾಡ್ಸಿದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಮಾತಾಡ್ಲಿಕ್ಕೆ ಅವಕಾಶ ಕೊಟ್ರಿ. ಓಟ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ, ನೆಕ್ಸ್ಟ್ ಗುರು ಸರ್. ನಮಸ್ತೆ, ಗುಡ್ ಮಾರ್ನಿಂಗ್. ನಮಸ್ತೆ. ತುಂಬಾನೇ ಖುಷಿ ಆಗ್ತಾ ಇದೆ. ಏನೋ ಒಂದು ಮಿಷನ್ 1000 ಮಿಲಿಯನರ್ ಗ್ರೂಪ್ ಇದೆ. ಒಂದು ಮಿರಾಕಲ್ ಎಜುಕೇಶನ್ ಸಿಸ್ಟಮ್ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿ ಕ್ಷಣನೂ ನಮ್ಮನ್ನ ಎಂಪವರ್ಮೆಂಟ್ ಮಾಡ್ಲಿಕ್ಕೆ ಒಂದು ಪವರ್ಫುಲ್ ಸಿಸ್ಟಮ್ ಅಂತ ಹೇಳ್ಬೋದು ಸರ್. ರಿಯಲಿ ವಂಡರ್ಫುಲ್. ನಿನ್ನೆದು ಮಾತ್ರ ಅಮೇಝಿಂಗ್. 3 ತರ ವ್ಯಕ್ತಿಗಳನ್ನ ಉಳಿಸ್ಕೊಳ್ಳೋದು ಹೇಗೆ ಅಂತ ತುಂಬಾ ಅದ್ಭುತವಾಗಿ ರಾಜು ಸರ್ ಕೊಟ್ರು. ಯಾಕಂದ್ರೆ ನಾವೆಲ್ಲ ಉಳ್ಕೊಂಡಿದ್ದು ವಿಷನ್ ತೋರಿಸಿದ್ದಕ್ಕೆ, ಲೀಡರ್ಸ್ ಎಲ್ಲ ವಿಷನ್ ತೋರಿಸಿದ್ದಕ್ಕೆ ಉಳ್ಕೊಂಡಿದ್ದು. ನಮಗೆ ನಾವು ಜಾಯ್ನ್ ಆದಾಗ ಸದ್ಯದಲ್ಲಿ ಅಮೌಂಟ್ ಇರ್ಲಿಲ್ಲ, ಅಷ್ಟು ಇನ್ಕಮ್ ಬರ್ತಿರ್ಲಿಲ್ಲ, ಪ್ಲಾನ್ ಕೂಡ ಅಷ್ಟು ಪವರ್ಫುಲ್ ಇರ್ಲಿಲ್ಲ. ಬಟ್ ಮೇಜರ್ ಆಗಿ ಲೀಡರ್ಸ್ ಕೊಟ್ಟಂತ ಒಂದು ವಿಷನ್ ನಮ್ನ ಇಲ್ಲಿ ತನಕ ಕರ್ಕೊಂಡ್ ಬಂದಿದೆ, ಉಳ್ಕೊಳ್ಳಿಕ್ ಕಾರಣ ಆಗಿದೆ. ಅದು ತುಂಬಾನೇ ಖುಷಿ ಆಯ್ತು. ಅದೇ ತರ ನಮ್ಮ ಟೀಮಲ್ಲಿ ನಾನು ಎಷ್ಟು ಜನಗಳಿಗೆ ವಿಷನ್ ತೋರಿಸ್ತಾ ಇದ್ದೀನಿ ಅದು ನಾನು ನೋಡ್ಕೊಳ್ಳೋಕೆ ಗೊತ್ತಾಯ್ತು. ಅದ್ರ ಜೊತೆಗೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಜನ ಎಕ್ಸ್ಪೆಕ್ಟೇಷನ್ ತುಂಬಾ ಇಟ್ಕೊಂಡಿರ್ತಾರೆ, ದೊಡ್ಡ ಇನ್ಕಮ್ ಬೇಕು ಅಂತ. ಅದಕ್ಕೆ ತಕ್ಕಂತೆ ಆಕ್ಷನ್ ಮಾಡ್ತಿರಲ್ಲ, ಎಜುಕೇಶನ್ ಕನೆಕ್ಟ್ ಆಗ್ತಿರಲ್ಲ, ಅದೆಲ್ಲದೂ ಕೂಡ ನಾನು ನೋಡ್ಕೊಳ್ಳಿಕ್ ಗೊತ್ತಾಯ್ತು. ಟೀಮಲ್ಲಿ ಎಷ್ಟು ಜನ ನಾನು ಎಂಪವರ್ಮೆಂಟ್ ಮಾಡ್ತಾ ಇದ್ದೀನಿ, ಟೀಮಲ್ಲಿ ಎಷ್ಟು ಜನ ಕನೆಕ್ಟ್ ಆಗಿದ್ರೆ ಈ ಸಿಸ್ಟಮ್ಗೆ ನಾನು ನೋಡ್ಕೊಳ್ಳಿಕ್ಕೆ 100% ಒಂದು ಕ್ಲಾರಿಟಿ ಸಿಕ್ತು ಸರ್. ರಿಯಲಿ ವಂಡರ್ಫುಲ್ ಸಿಸ್ಟಮ್ ಇದು. ಮತ್ತೆ ಪ್ರೊಡಕ್ಟಿವಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈಗ 2,000 ಪ್ರಾಡಕ್ಟ್ ಯೂಸ್ ಮಾಡೋಣ, ನೆಕ್ಸ್ಟ್ 3,000 ಯೂಸ್ ಮಾಡೋದು ಹೇಗ್ ಮಾಡ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ನಿನ್ನೆ ಕೊಟ್ಟರು ರಾಜು ಸರ್. ತುಂಬಾ ವಂಡರ್ಫುಲ್ ಆಗಿತ್ತು ಸಿಸ್ಟಮ್. ಅದನ್ನ ನಾನು ನೋಡ್ಕೊಳ್ಳಿಕ್ಕೆ ನನ್ನ ಟೀಮಲ್ಲಿ ನಾನು ಎಷ್ಟು ಜನಕ್ಕೆ ಈ ತರ
ರೆಗ್ಯುಲರ್ ನಾಲೆಡ್ಜ್ ಕೊಡಿಸ್ತಾ ಇದೀನಿ ಅಂತ ನೋಡ್ಕೊಳ್ಳಿಕ್ಕೆ ತುಂಬಾನೇ ಹೆಲ್ಪ್ ಆಗ್ತಾ ಇದೆ. ಪ್ಲಸ್ ಅದ್ರ ಜೊತೆಗೆ ಲೀಡರ್ ಸತ್ಸಂಗ ತುಂಬಾ ವಂಡರ್ಫುಲ್ ಸೆಷನ್, ಅದ್ರದ್ದು ಕೂಡ ಸಾಕಷ್ಟು ನಾಲೆಡ್ಜ್ ಸಿಕ್ತು. ಒಂದು ಎಕ್ಸಾಂಪಲ್ ಹೇಳಿದ್ರು, ಆಮೇಲೆ ರವೀಂದ್ರ ಶಿಯನ್ ಅವ್ರು ಹೇಳಿರ್ತಕ್ಕಂಥ ಒಂದು ವರ್ಡ್, ಒಬ್ರು ಲೀಡರ್ ಬಗ್ಗೆ ಹೇಳಿದ್ರು. ಸುಮಾರು 21 ವರ್ಷ ಇನ್ಕಮ್ ಇರ್ಲಿಲ್ಲ, ಆದ್ರೂ ಕೂಡ ನಿಂತಿದ್ರು. ಇವತ್ತು ಇಡೀ ನೆಟ್ವರ್ಕ್ ಮಾರ್ಕೆಟಿಂಗ್ ನಂಬರ್ 1 ಅರ್ನರ್ ಅಂತ ಹೇಳಿ ಅವರು ಅದನ್ನ ತೋರಿಸಿದ್ರು. ತುಂಬಾನೇ ಖುಷಿ ಆಯ್ತು ಆ ಒಂದು ವರ್ಡ್. ಯಾಕಂದ್ರೆ ಇವತ್ತು ಎಷ್ಟೋ ಜನಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಇನ್ಕಮ್ ಇರಲ್ಲ, ಬಟ್ ಇನ್ಕಮ್ ಇಲ್ಲ ಅಂತ ಎಷ್ಟೋ ಜನ ಡ್ರಾಪ್ ಔಟ್ ಆಗ್ತಾರೆ ಅಥವಾ ಬೇರೆ ಇನ್ನೊಂದೇನೋ ಹುಡ್ಕೊಂಡು ಹೋಗ್ತಾರೆ. ಆದ್ರೆ ಖಂಡಿತ ಇಲ್ಲಿ ನಿಂತ್ಕೊಂಡ್ರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಖಂಡಿತ ಮೋದಿ ಕೇರಲ್ಲಿ ನಾವು ಕೂಡ ಮುಂದೊಂದಿನ ನಂಬರ್ 1 ಆಗ್ಬೋದು ಅನ್ನೋ ಕ್ಲಾರಿಟಿ ಸಿಗ್ತಾ ಇದೆ. ರೆಗ್ಯುಲರ್ ಈ ಒಂದು ಎಜುಕೇಶನ್ ಸಿಸ್ಟಮ್ ನಮ್ಮನ್ನ ಎಂಪವರ್ ಮಾಡೋ ಜೊತೆಗೆ ನಮ್ಮ ಕಡೆಯಿಂದ ನಮ್ಮ ಟೀಮ್ ಅಲ್ಲಿ ತುಂಬಾ ಕನೆಕ್ಟಿವಿಟಿ ತಗೊಳ್ಳಿಕ್ಕೆ, ರೆಗ್ಯುಲರ್ ಟೀಮ್ ಅನ್ನ ಎಂಪವರ್ ಮಾಡ್ಲಿಕ್ಕೆ ನಮಗೆ ತುಂಬಾ ಎನರ್ಜಿ ಸಿಗ್ತಾ ಇದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ನೆಕ್ಸ್ಟ್ ಲಾಸ್ಟ್ ಒನ್ ಸಂತೋಷ್ ಸರ್. ನಮಸ್ತೆ, ಗುಡ್ ಮಾರ್ನಿಂಗ್ ಸರ್. ನಮಸ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ. ನಾನು ಕೂಡ 500ರಿಂದ 600 ಪರ್ಸನಲ್ PV ಆಗಿದೆ ಸರ್ ನಂದು 15ನೇ ತಾರೀಕು ಒಳಗಡೆ. ಮತ್ತೆ ಅದಷ್ಟಲ್ಲದೆ ಸರ್, ಮೋದಿ ಕೇರ್ನಲ್ಲಿ ಒಂದು ಇದು ಮಾತೇ ಇದೆ, ಯು ಬಿಲ್ಡ್ ದ ಪೀಪಲ್ ಬಿಲ್ಡ್ ದ ಬಿಸ್ನೆಸ್ ಅಂತೇಳಿ. ನಾನು ಪ್ರಾಡಕ್ಟ್ಸ್ನ ಎಲ್ಲಿ ಕೊಡ್ತಾ ಇದ್ದೀನಲ್ಲ ಸರ್, ಅಲ್ಲಿ 100% ರಿಸಲ್ಟ್ ಬರ್ತಾ ಇದೆ. ಸ್ಕಿನ್ ಇನ್ಫೆಕ್ಷನ್ ಆಗಿರ್ಬೋದು, ಮತ್ತೆ ಮಕ್ಕಳ ಸಮಸ್ಯೆ ಆಗಿರ್ಬೋದು, ನಾನು ಎಲ್ಲಿ ಕೊಟ್ಟೆಲ್ಲ 100% ರಿಸಲ್ಟ್ ಬರೋದ್ರಿಂದ ಜನರೇ ನನ್ನ ಬಿಸ್ನೆಸ್ನ ಜಾಸ್ತಿ ಒಯ್ತಾ ಇದ್ದಾರೆ ಸರ್. ಹೊಸ ಜನರಿಗೆ ತುಂಬಾನೇ ಕನೆಕ್ಟ್ ಆಗ್ತಾ ಇದ್ದೀವಿ, ತುಂಬಾನೇ ಪ್ರಾಡಕ್ಟ್ಸ್ನ ರಿಟೇಲ್ ಆಗ್ತಾ ಇದೆ ಸರ್. ನನ್ನ ಪರ್ಸನಲ್ ನನ್ನ ID ಬಿಟ್ಟು ಮತ್ತೆ ಮನೆಯಲ್ಲಿ 3 ID ಇದೆ, ಅದನ್ನು ಕೂಡ ಮೇಂಟೈನ್ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಟೀಮ್ನಲ್ಲಿ ಬಂದ ಹೊಸ ಜನರು ಕೂಡ ತುಂಬಾನೇ ಕನೆಕ್ಟ್ ಆಗ್ತಾ ಇದ್ದಾರೆ ಸರ್. ತುಂಬಾನೇ ಖುಷಿ ಆಗ್ತಾ ಇದೆ. ಅದಷ್ಟೇ ಅಲ್ಲದೆ DPನೂ ಕೂಡ ನಂದಿದೆ ಸರ್. DPನೂ ಕೂಡ ತುಂಬಾ ಅದ್ಭುತವಾಗಿ ನಡೀತಾ ಇದೆ. ಇನ್ನು ಹೊಸ ಪ್ರಾಡಕ್ಟ್ಸ್ ಬಂದ್ಮೇಲೆ ಇನ್ನೂ ತುಂಬಾನೇ ಬಿಸ್ನೆಸ್ನ ಗ್ರೋತ್ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ಮೋದಿ ಕೇರ್ನಲ್ಲಿ ಏನೆಲ್ಲ ಸಾಧ್ಯ ಇದೆ ಅದನ್ನ ಮಾಡ್ಬೇಕಾದ್ರೆ ನಾವು ರೆಡಿ ಇರ್ಬೇಕನ್ನುವಂಥದ್ದು ಮೇನ್ ಸರ್. ತುಂಬಾನೇ ಕ್ಲಾರಿಟಿ ಸಿಗ್ತಾ ಇದೆ, ತುಂಬಾನೇ ವರ್ಕ್ ಕೂಡ ಮಾಡ್ತಾ ಇದ್ದೀವಿ. ಅದೇ ರೀತಿ ನೆಕ್ಸ್ಟ್ ಲೆವೆಲ್ ಹೋಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಂತೋಷ್ ಅವರೇ. ಅಂಡ್ ಯಾರೆಲ್ಲ ಶೇರ್ ಮಾಡಿದ್ರು ಅವರೆಲ್ಲರಿಗೂ ಥ್ಯಾಂಕ್ ಯು. ಅಂಡ್ ಸಂತೋಷ್ ಅವರು ಲಾಸ್ಟಿಗೆ ರಿಟೇಲಿಂಗ್ ಬಗ್ಗೆ ತುಂಬಾ ಚೆನ್ನಾಗಿ ಶೇರ್ ಮಾಡಿದ್ರು. ಅಂಡ್ ಅವರ ಶೇರಿಂಗಿಗೂ ಇವತ್ತಿನ ಸೆಷನ್ಗೂ ಒಂದಕ್ಕೊಂದು ಸಂಬಂಧ ಇದೆ. ಯಾಕಂದ್ರೆ ಇವತ್ತು ಪೋಸ್ಟರ್ ನೋಡಿದ ಹಾಗೆ ರಿಟೇಲಿಂಗ್ ಯಾಕೆ ಅನ್ನೋದ್ರ ಬಗ್ಗೆ ಒಂದು ಪ್ರೆಸೆಂಟೇಶನ್ ಇದೆ. ಸೊ ಯಾಕೆ ಮತ್ತೆ ಹೇಗೆ ಏನಾಗುತ್ತೆ ಮಾಡಿದ್ರೆ ಏನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಪ್ರೆಸೆಂಟೇಶನ್ ಇದೆ, ನೋಡ್ಕೊಂಬರೋಣ. ಓಕೆ. ಸೊ ರಿಟೇಲಿಂಗ್ ಒಂದು ಹಕ್ಕಿಗೆ ಒಂದು 2 ರೆಕ್ಕೆಗಳಿದ್ದ ಹಾಗೆ ಈ ಸ್ಪಾನ್ಸರಿಂಗು ರಿಟೇಲಿಂಗು 2 ರೆಕ್ಕೆ ಇದ್ದಂಗೆ ನಮ್ಗೆ ಈ ಬಿಸ್ನೆಸ್. ಒಂದು ರೆಕ್ಕೆ ಸಾಕಾಗಲ್ಲ, ಒಂದು ರೆಕ್ಕೆಯಲ್ಲಿ ಹಾರಾಟ ಮಾಡ್ಲಿಕ್ಕಾಗಲ್ಲ, 2 ರೆಕ್ಕೆ ಬೇಕು. ಆ 2 ರೆಕ್ಕೆ ಈಕ್ವಲಿ ಹೊಡಿಬೇಕು ಅಥವಾ ಈಕ್ವಲಿ ಫ್ಲೈ ಆಗ, ಅವಾಗ ಮಾತ್ರ ಹಾಕಿ ತುಂಬಾ ಸ್ಪೀಡ್ ಆಗಿ ಬೆಳಿಲಿಕ್ಕೆ ಅಂದ್ರೆ ಹಾರ್ಲಿಕ್ಕೆ ಸಾಧ್ಯ. ಅಂಡ್ ತುಂಬಾ ಮೇಲೆ ಹಾರುವ ಹಕ್ಕಿಗಳಿಗೆ ಸಾಮಾನ್ಯವಾಗಿ ರೆಕ್ಕೆ ದೊಡ್ಡದಿರುತ್ತೆ, 2 ರೆಕ್ಕೆ ದೊಡ್ಡದಿರುತ್ತೆ. ಅಂದ್ರೆ ಆ 2 ಸ್ವಲ್ಪ ಡೀಪ್ ಆಗಿರುತ್ತೆ ಅಂತ. ರಿಟೇಲಿಂಗು ಡೀಪ್ ಆಗಿರುತ್ತೆ, ಸ್ಪಾನ್ಸರಿಂಗು ಡೀಪ್ ಆಗಿರುತ್ತೆ. ಯಾವಾಗ ಕಂಪ್ಲೀಟ್ 2 ತುಂಬಾ ಡೀಪ್ ಆಗಿರುತ್ತೆ, ಸೊ ತುಂಬಾ ಹೈಟ್ ಆಗಿ ಹದ್ದು ತರ ನಾವು ತುಂಬಾ ಟಾಪ್ ಲೆವೆಲ್ಗೆ ಹಾರಬಹುದು. ಹಾಗೆ ಅದರಲ್ಲಿ ಒಂದು ರೆಕ್ಕೆ ಇವತ್ತೇನು ಅಂದ್ರೆ ರಿಟೇಲಿಂಗ್. ಸೊ ಇದು ಇಂಪಾರ್ಟೆನ್ಸ್ ಏನು, ಯಾಕೆ ಮಾಡ್ಬೇಕು, ಯಾಕೆ ಶುರು ಮಾಡ್ಬೇಕು? ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಜನ ಸೇರಿಸೋದಲ್ವಾ, ಇಲ್ಲಿ ಪ್ರಾಡಕ್ಟ್ ಯಾಕೆ ಬೇಕು ಅನ್ನೋದು ಒಂದಿದೆ. ಅದಕ್ಕೆ ಬೆಸ್ಟ್ ಒಂದು PPT ಇದೆ, ಸೊ ಅದನ್ನ ನೋಡ್ತಾ ಬರೋಣ. ಅದು ನಿಮ್ಗೆ ಈಸಿಯಾಗಿ ಸರಳವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆ. ಅಂಡ್ ನಿಮ್ಗೆ ಇದು ಹೌದಾ, ಇದು ಸರ್ ಈ ತರ ಆಗ್ಬೇಕಾ ನಿಮ್ ಟೀಮಲ್ಲಿ ಅನ್ನೋದು ನೋಡಿ. ಅಂಡ್ ಬಹಳ ಜನ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಇಂಪಾರ್ಟೆನ್ಸ್ ಆಫ್ ರಿಟೇಲಿಂಗ್ ಇನ್ ಮೋದಿ ಕೇರ್ ಬಿಸ್ನೆಸ್. ರಿಟೇಲಿಂಗ್ ಇಸ್ ಈಕ್ವಲ್ ಟು ಫೌಂಡೇಶನ್ ಆಫ್ ಸ್ಟ್ರಾಂಗ್ ಬಿಸ್ನೆಸ್. ಸ್ಟ್ರಾಂಗ್ ಬಿಸ್ನೆಸ್ ಎಲ್ಲಿಂದ ಬರುತ್ತೆ ಕೇಳಿದ್ರೆ ರಿಟೇಲಿಂಗ್ ಇಂದ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇದು ತುಂಬಾ ಓಲ್ಡ್ ಲೀಡರ್ ಅಂದ್ರೆ ಸೀನಿಯರ್ ಲೀಡರ್ಶಿಪ್ ಗೆ ಇದು ಬಹಳ ಎಕ್ಸ್ಪೀರಿಯನ್ಸ್ ಇದೆ, ಅವರಿಗೆ ಇದು ನಾವು ಹೇಳ್ಬೇಕಂತಿಲ್ಲ. ಬಟ್ ಇಲ್ಲಿ ತುಂಬಾ ಜನ ಹೊಸಬರು ಜಾಯ್ನ್ ಆಗಿರೋದ್ರಿಂದ, ಈಗ ಜಾಯ್ನ್ ಆಗ್ತಾ ಇರೋದ್ರಿಂದ, ಸೊ ಇವರಿಗೆ ಇದು ತುಂಬಾ ನೀಟಾಗಿ ನಾನು ರಿಟೇಲಿಂಗ್ ಅಲ್ಲಿ ಹೋಗ್ಬೇಕಾ, ಸ್ಪಾನ್ಸರಿಂಗ್ ಅಲ್ಲಿ ಹೋಗ್ಬೇಕಾ, ಹೇಗೆ ಅಂತ 1 by 1 ಬೆನಿಫಿಟ್ ನೋಡ್ತಾ ಹೋಗೋಣ. ವಾಟ್ ಇಸ್ ದ ರಿಟೇಲಿಂಗ್? ರಿಟೇಲಿಂಗ್ ಅಂದ್ರೆ ಏನು ಅಂತ ನೋಡಿದ್ರೆ, ಸೆಲ್ಲಿಂಗ್ ಪ್ರಾಡಕ್ಟ್ ಡೈರೆಕ್ಟ್ಲಿ ಟು ಕಸ್ಟಮರ್.
ಕಸ್ಟಮರ್ಗೆ ನೇರವಾಗಿ ಗ್ರಾಹಕರಿಗೆ ಒಬ್ಬ ಅಡ್ವೈಸರ್ ಅಥವಾ ಕನ್ಸಲ್ಟೆಂಟ್ ಇಂದ ನೇರವಾಗಿ ಪ್ರಾಡಕ್ಟ್ ಅನ್ನ MRP ದರದಲ್ಲಿ ಪ್ರಾಡಕ್ಟ್ ಅನ್ನ ಕೊಡುವಂಥದ್ದು. ಓಕೆ, ಇದೇನಾಗತ್ತೆ ಕೇಳಿದ್ರೆ ಕ್ರಿಯೇಟಿಂಗ್ ರೆಗ್ಯುಲರ್ ಪ್ರಾಡಕ್ಟ್ ಯೂಸರ್ಗಳನ್ನ ಪ್ರಾಡಕ್ಟ್ ಬಳಕೆದಾರಗಳನ್ನ ನಾವು ಕ್ರಿಯೇಟ್ ಮಾಡ್ತಾ ಹೋಗೋದು. ರೆಗ್ಯುಲರ್ ಆಗಿ ಪ್ರಾಡಕ್ಟ್ ಯೂಸರ್ ಅವರು ರೆಗ್ಯುಲರ್ ಪ್ರಾಡಕ್ಟ್ ಯೂಸ್ ಮಾಡ್ತಿರ್ತಾರೆ, ನಾವು ಅಂತವ್ರನ್ನ ಕ್ರಿಯೇಟ್ ಮಾಡ್ತಾ ಹೋಗೋದನ್ನ ನಾವಿಲ್ಲಿ ರೀಟೇಲಿಂಗ್ ಅಂತ ಕರಿತೀವಿ. ಇದಕ್ಕೆ ರಿಟೇಲ್ ಫ್ಯಾನ್ ಕ್ಲಬ್ ಅಂತಾನು ಒಂದು ಕ್ರಿಯೇಟ್ ಮಾಡ್ಬೋದು. ರಿಟೇಲ್ ಫ್ಯಾನ್ ಕ್ಲಬ್ ಅಂತ ಹೇಳಿದ್ರೆ ಒಂದೇ ತರ ಅಭಿರುಚಿ ಇರುವಂತ ವ್ಯಕ್ತಿಗಳನ್ನ, ಉದಾಹರಣೆಗೆ ಹೆಲ್ತ್ ಪರ್ಪಸ್, ಈಗ ನಮ್ಗೆ ವಾಕಿಂಗ್ ಹೋಗ್ತಾರೆ ಅಂದ್ರೆ ಅವ್ರಿಗೆ ಹೆಲ್ತ್ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋದು ಅರ್ಥ ಆಗುತ್ತೆ. ಆಮೇಲೆ ಒಂದಿಷ್ಟು ಲೇಡೀಸ್ ಸ್ಕಿನ್ ಕೇರು, ಹೋಮ್ ಕೇರು, ಲಾಂಡ್ರಿ ಜೊತೆಗೆ ಕಾಸ್ಮೆಟಿಕ್ಸ್, ಇದಿಷ್ಟು ಪ್ರಾಡಕ್ಟ್ ಅವ್ರ ಹತ್ರ ಮೂವ್ ಮಾಡ್ಬೋದು ನಾವು. ಇನ್ನ ರೈತರನ್ನೆಲ್ಲ ಒಟ್ಟು ಹಾಕಿದ್ರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಮೂವ್ ಮಾಡೋದು. ಇದನ್ನ ರಿಟೇಲ್ ಫ್ಯಾನ್ ಕ್ಲಬ್ ಅಂತ ಕರೀತಾರೆ. ಅಂದ್ರೆ ರಿಟೇಲ್ ಮಾಡ್ಲಿಕ್ಕೆ ಒಂದು ಇದನ್ನ ಕ್ಲಿಯರ್ ಮಾಡ್ತೀವಿ ನಾವು. ಓಕೆ, ನೆಕ್ಸ್ಟ್ ಜನರೇಟಿಂಗ್ ಡೈಲಿ ಇನ್ಕಮ್. ಸೊ ಬಿಸ್ನೆಸ್ ಮ್ಯಾನ್ ಅಂದ್ರೆ ಡೈಲಿ ಇನ್ಕಮ್ ನೋಡ್ಬೇಕು. ನಮ್ದು ಶಾಪ್ ಅಂತ ಇಲ್ಲ ಅಂದ್ರೂ ನಮ್ದು ವಾಕಿಂಗ್ ಆಫೀಸ್ ಇದ್ದೇ ಇದೆ, ವಾಕಿಂಗ್ ಶಾಪ್ ಇದ್ದೇ ಇದೆ, ನಾವು ಎಲ್ಲಿ ಹೋಗ್ತೀವಿ ಅಲ್ಲಿ ನನ್ನ ಬಿಸ್ನೆಸ್ ಇದ್ದೇ ಇದೆ. ಬಟ್ ಡೈಲಿ ನಾನು ಇಷ್ಟು ಪ್ರಾಫಿಟ್ ಬಂತು ಅಂತ ನೋಡಿದ್ರೆ, ಈಗ ನನಗೆ ಇವತ್ತೊಂದು ಶೇಪ್ ಶಿಫ್ಟ್ ಆರ್ಡರ್ ಬಂತು, ಅದರಿಂದ ನಂಗೆ ಇಮಿಡಿಯೇಟ್ ಒಂದು ಲಿಕ್ವಿಡ್ ಅಮೌಂಟ್ ಬಂತು, ನನಗೆ ನನ್ನ ಅಕೌಂಟಿಗೆ ಬಂತು. ನಾನು ಅದನ್ನ ರಿಟೇಲ್ ಮಾಡಿದ್ರ ಮೇಲೆ ನನ್ಗೊಂದು ಸ್ವಲ್ಪ ಅಮೌಂಟ್ ಉಳಿತು ಅದರಲ್ಲಿ. ಅದು ಇಮಿಡಿಯೇಟ್ ಇನ್ಸ್ಟೆಂಟ್ ಆಗಿ ಕೊಡುವಂತ ಖುಷಿ ಇದೆಯಲ್ಲ, ಅದು 9ನೇ ತಾರೀಕು ಮಂತ್ಲಿ ಇನ್ಕಮ್ ಬರೋದಕ್ಕಿಂತ ನಮ್ಗೆ ಎಷ್ಟೋ ಖುಷಿನ ಈ ಡೈಲಿ ಇನ್ಕಮ್ ಅನ್ನ ಕೊಡುತ್ತೆ. ಈ ರೀತಿ ಡೈಲಿ ಇನ್ಕಮ್ ಅನ್ನ ನೋಡ್ಬೇಕು ಅಂದ್ರೆ ರಿಟೇಲಿಂಗ್ ಇಂದ ಸ್ಟಾರ್ಟ್ ಮಾಡಬೇಕು. ಸೊ ನಮ್ಮ ಟೀಮ್ ಅಲ್ಲಿ ಪ್ಲಸ್ ಫಸ್ಟ್ ಪರ್ಸನಲಿ ನಾನು ಮಾಡಬೇಕು ಅಂತ ನೋಡ್ಕೊಳ್ಳೋಣ, ಟೀಮ್ ಆಮೇಲೆ ನೋಡೋಣ. ಓಕೆ, ಸೊ ಇದು ಯಾವ ರೀತಿ ನಮ್ಗೆ ರಿಟೇಲಿಂಗ್ ಇಂಪಾರ್ಟೆಂಟ್ ಯಾಕೆ ಅಂತ ನೋಡಿದ್ರೆ, ಕ್ರಿಯೇಟಿಂಗ್ ಸ್ಟೇಬಲ್ ಮಂತ್ಲಿ ಇನ್ಕಮ್. ಸೊ ಈಗ ಏನಾಗುತ್ತೆ, ಮಂತ್ಲಿಗೆ ಒಂದ್ಸರಿ 5,000 ಬರೋದು, ಒಂದ್ಸರಿ 2,000 ಬರೋದು, ಒಂದ್ಸರಿ 15,000 ಬರೋದು, ಒಂದ್ಸರಿ 5,000, ಈ ತರ ಡಿಫರೆನ್ಸ್ ಆಗ್ಬಾರ್ದು. ನಮ್ಗೆ ಲೈಫ್ ಮೇಂಟೈನ್ ಅಂಡ್ ಮ್ಯಾನೇಜ್ ಮಾಡ್ಲಿಕ್ಕೆ ಒಂದು ಸ್ಟೇಬಲ್ ಇನ್ಕಮ್ ಬೇಕಾಗುತ್ತೆ. ಆ ಇನ್ಕಮ್ ಕ್ರಿಯೇಷನ್ ಯಾವಾಗ ಆಗತ್ತಂದ್ರೆ, ನಾವು ತುಂಬಾ ಜನಕ್ಕೆ ಪ್ರಾಡಕ್ಟ್ ನಾನು ಕೊಡ್ತಾ ಇದ್ರೆ, ನಾನು ಪರ್ಸನಲಿ ನನ್ನ ಪ್ರಾಡಕ್ಟ್ ಕಸ್ಟಮರಿಗೆ ಕೊಡ್ತಾ ಇದ್ರೆ, ನಾನು ಯಾರ ಮೇಲೂ ವೆಯ್ಟ್ ಮಾಡಲ್ಲ, ಯಾರು ಮಾಡಿಲ್ಲ ಅಂತ ಬ್ಲೇಮು ಮಾಡಲ್ಲ. ನನ್ನ ಪಾಡಿಗೆ ನನ್ನ ಟೈಟಲ್ಗೆ ಏನ್ ಬೇಕು ಅಥವಾ ನನ್ನ ಆದಾಯಕ್ಕೆ ಏನ್ ಬೇಕು ಅದಿಷ್ಟು ನಾನು ನನ್ನ ಪ್ರಾಡಕ್ಟ್ ಇಂದಾನೇ ಗಳಿಸ್ತಾ ಇರ್ತೀನಿ. ರಿಟೇಲಿಂಗ್ ಅವಾಗ ನಾನು ಮಾಡ್ತೀನಿ. ರಿಟೇಲಿಂಗ್ ಮಾಡ್ದಿದ್ದವರೆಲ್ಲ ಅವ್ರು ಬೇರೆಯವ್ರ ಮೇಲೆ ನಿರೀಕ್ಷೆ ಮಾಡ್ತಿರ್ತಾರೆ, ವೆಯ್ಟ್ ಮಾಡ್ತಿರ್ತಾರೆ. ಅವರ ಇನ್ಕಮ್ ಬೇರೆಯವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲ ಟೀಮಿಂದ ಬಂದ್ರೆ ಅವ್ರದ್ದು ಇನ್ಕಮ್, ಇಲ್ಲಾಂದ್ರೆ ಇಲ್ಲ. ಅಗೇನ್ ಅವ್ರ ಇನ್ಕಮ್ ಒಂದು ಮಂತ್ಲಿ 9th ತಾರೀಕಿಗೆ ವೇಟಿಂಗ್ ಮಾಡ್ತಿರ್ತಾರೆ. ಏನೋ ಒಂದು ವರ್ಕ್ಶಾಪಿಗೆ ಹೋಗ್ಬೇಕು, ಒಂದು ಕ್ಯಾಂಪಿಗೆ ಹೋಗ್ಬೇಕು, ಏನೋ ಒಂದು ಪೇಮೆಂಟ್ ಮಾಡಬೇಕು, ಸಣ್ಣ ಪುಟ್ಟ ಅಮೌಂಟ್ ಬೇಕಂದ್ರೂ 9th ಚೆಕ್ ಬರ್ಲಿ ಅಂತ ವೆಯ್ಟ್ ಮಾಡ್ತಿರ್ತಾರೆ. ಬಟ್ ಈ ರಿಟೇಲಿಂಗ್ ಕ್ಯಾಟಗರಿ ಅವರು ಹಾಗೆ ವೆಯ್ಟ್ ಮಾಡಲ್ಲ. ಅವರ ಸ್ಟ್ರಾಂಗ್ ಕಸ್ಟಮರ್ ಬೇಸ್ ಅನ್ನ ಬಿಲ್ಡ್ ಮಾಡ್ಕೊಂತಾರೆ. ಆಮೇಲೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್, ಯಾರು ರಿಟೇಲಿಂಗ್ ಇಳಿದಿದ್ದಾರೆ, ಬಿಗಿನಿಂಗ್ ಬಂದು ರಿಟೇಲಿಂಗ್ ಇಳಿದಿದ್ದಾರೆ ಈ ಬಿಸ್ನೆಸ್ ಅಲ್ಲಿ, ಅವರ ರಿಟೆನ್ಷನ್ ಚೆನ್ನಾಗೇ ಇದೆ. ಮೀನ್ಸ್ ಅವರು ಈ ಬಿಸ್ನೆಸ್ ಉಳಿತಾರೆ, ತುಂಬಾ ದಿನ ಉಳಿತಾರೆ. ಯಾಕೆ ಅಂದ್ರೆ ಇವ್ರು ಹೋಗ್ಲಿಕ್ಕೆ ಮನ್ಸಿದ್ರು ಕಸ್ಟಮರೇ ಬಿಡಲ್ಲ ಇವ್ರನ್ನ. ಈ ಕಸ್ಟಮರ್ ಬೇಸ್ ಸ್ಟ್ರಾಂಗ್ ರೆಡಿ ಆಯ್ತು ಅಂದ್ರೆ ಕಸ್ಟಮರೇ ಇವ್ರಿಗೆ ಪ್ರಾಡಕ್ಟ್ ಕೇಳ್ತಿರ್ತಾರೆ. ಕಸ್ಟಮರ್ ಕೇಳಿ ಏನಾಗತ್ತೆ, ಈಗ ನಾನು ಇವತ್ತೊಂದು ಆರ್ಡರ್ ಬಂತಂದ, ಅವ್ರು ಕಸ್ಟಮರ್ ನಮ್ಗೆ ಹೇಳಿದ್ದಾರೆ, ಸರ್ ನನ್ಗೆ ಇನ್ನೊಂದು 2 days ಅಲ್ಲಿ ಖಾಲಿ ಆಗುತ್ತೆ ಶೇಪ್ ಶಿಫ್ಟ್, ಬೇಕೇ ಬೇಕು ಅಂತ. ಯಾಕಂದ್ರೆ ಅವರು ನಿನ್ನೆ ಒಂದು ನನ್ನ ಫ್ಯಾಮಿಲಿ ಫಂಕ್ಷನ್ ಇತ್ತು ಬೆಂಗಳೂರಲ್ಲಿ, ನಮ್ಮ ಬ್ರದರ್ದು. ಸೊ ನಾನು ಅಲ್ಲಿಗೆ ಹೋಗಿದ್ದೆ. ಅಲ್ಲಿಗೆ ಹೋದಾಗ ಅವ್ರು ಬಂದಿದ್ರು, ನನ್ನ ಬ್ರದರ್ ಕಡೆಯಿಂದನೇ ಪರಿಚಯ ಆಗಿದ್ದ ಕಸ್ಟಮರ್. ಓಕೆ, ಅವ್ರು ಬಂದಿದ್ರು. ಅವ್ರು ಹೇಳ್ತಾರೆ, ಸರ್ ನಾನು ನೋಡಿ ಈ ಡ್ರೆಸ್ ಹಾಕಿದ್ದೀನಲ್ಲ, ಇದು ನಾನು ಹೊಸದಾಗಿ ಹೊಲ್ಸಿದ್ ಸರ್ ಅಂತ. ಯಾಕೆ ಸರ್ ಈ ಫಂಕ್ಷನ್ಗೋಸ್ಕರ ಹೊಸದಾಗಿ ಹೊಲ್ತೀನಿ ಕೇಳ್ತೀನಿ. ಇಲ್ಲ, ನಿನ್ನಿಂದ ಎಲ್ಲ ಹೊಸದ್ ಹೊಲ್ಸ್ಬೇಕಾಗಿದೆ, ಯಾಕಂದ್ರೆ ಯಾವ್ದು ನಮ್ ಸೈಜ್ ಆಗ್ತಿಲ್ಲ ಅಂತ. ಕಂಪ್ಲೀಟ್ಲಿ ಸೆಟ್ ಆ ಡ್ರೆಸ್ಗಳು ಯಾವ್ದು ಆಗಲ್ಲ, ಎಲ್ಲ ಲೂಸ್ ಆಗ್ತಿದೆ, ಯಾಕಂದ್ರೆ ನಾನು ಹಸನ್ನಾಗಿದ್ದೀನಿ ಅಂತ ಅವ್ರು ಹೇಳ್ತಾ ಇರೋದು. 8 ಕಿಲೋ
8-10 ಕಿಲೋ ಏನು ಡೌನ್ ಆಗಿದ್ದಾರೆ. ಸೊ ಅದಕ್ಕೆ ಅವ್ರು ಆರ್ಡರ್ ನನಗೆ ಕೊಡ್ತಿದ್ದಾರೆ, ಸರ್ ನಾನು 2 ದಿನದಲ್ಲಿ ಬರ್ಬೇಕು ಅಂತ ಈ ರೀತಿ ಹೇಳ್ತಿದ್ದಾರೆ. ಅವಾಗ ಏನಂತ ಈ ಬಿಲ್ಡ್ ಸ್ಟ್ರಾಂಗ್ ಕಸ್ಟಮರ್ ಬೇಸ್ ರೆಡಿ ಆದಾಗ ನಾನು ಈ ಬಿಸ್ನೆಸ್ ಇಂದ ಹೊರಗಡೆ ಹೋಗಕ್ ಆಗೋದೇ ಇಲ್ಲ ನಮ್ಗೆ, ಯಾಕಂದ್ರೆ ಕಸ್ಟಮರ್ ಬಿಡಲ್ಲ. ಅವಾಗ ಏನಾಗುತ್ತೆ, ಇನ್ಕ್ರೀಸ್ ಬಿಸ್ನೆಸ್ ಕ್ರೆಡಿಬಿಲಿಟಿ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ರಿಟೇಲಿಂಗ್ ಬಿಲ್ಡ್ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ನಾನು ಅವಾಗ್ಲೇ ಹೇಳಿದ್ನಲ್ಲ, ಈ ಪ್ರಾಡಕ್ಟ್ ನಂಗೆ ತುಂಬಾ ಚೆನ್ನಾಗಿದೆ, ಪ್ರಾಡಕ್ಟ್ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಈಗ ಲಾಸ್ಟ್ ಅಲ್ಲಿ ಸಂತೋಷ್ ಅವ್ರ ಪ್ರಾಡಕ್ಟ್ ಶೇರಿಂಗ್ ಅಲ್ಲೇ ಹೇಳಿದ್ರು, ನಾನು ಪ್ರಾಡಕ್ಟ್ ಕೊಟ್ಟಿದ್ದಕ್ಕೆ ಅವ್ರವರೇ ಬೇರೆಯವ್ರಿಗೆ ಹೇಳಿ ನನಗೆ ಬಿಸ್ನೆಸ್ ಜಾಸ್ತಿ ಆಗ್ತಿದೆ ಅಂತ. ಅಂದ್ರೆ ಏನಾಗುತ್ತೆ, ಕಸ್ಟಮರ್ಸ್ ಎಕ್ಸ್ಪೀರಿಯನ್ಸ್ ಪ್ರಾಡಕ್ಟ್ ಕ್ವಾಲಿಟಿ. ಕಸ್ಟಮರ್ ಏನ್ ಮಾಡ್ತಾರೆ, ಪ್ರಾಡಕ್ಟ್ ಕ್ವಾಲಿಟಿನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಫಸ್ಟ್ ಟೈಮ್ ಪ್ರಾಡಕ್ಟ್ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಓಕೆ, ವರ್ಡ್ ಆಫ್ ಮೌತ್ ಪ್ರಮೋಷನ್ಸ್ ಏನಿತ್ತಲ್ಲ ಅದು ಇನ್ಕ್ರೀಸ್ ಆಗುತ್ತೆ. ಈಗ ಬೆಸ್ಟ್ ಎಕ್ಸಾಂಪಲ್, ಈ ನಾನು ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಂತೋಷ್ ಅವ್ರ ಎಕ್ಸಾಂಪಲ್ ಹೇಳ್ತಾ ಇದ್ರು. ನಾನು ಪ್ರಾಡಕ್ಟ್ ನ ಒಂದಿಷ್ಟು ಜನ ಕೊಟ್ಟಿದ್ದೆ, ಅದೆಷ್ಟು ಚೆನ್ನಾಗಿ ರಿಸಲ್ಟ್ ಬಂತು ಅಂದ್ರೆ ನಾನು ಅವ್ರಿಗೆ ಹೇಳಿದ್ದಕ್ಕಿಂತ ಅವ್ರು ಬೇರೆಯವರಿಗೆ ಜಾಸ್ತಿ ಹೇಳ್ತಿದ್ದಾರೆ ಅಂತ. ಈಗ ಉದಾಹರಣೆಗೆ ನಾನು 5 ಕಸ್ಟಮರ್ ಕೊಟ್ಟಿರ್ತೀನಿ, 5 ಜನದಿಂದ 25 ಕಸ್ಟಮರ್ ಸಿಕ್ಕಿರ್ತಾರೆ ನನಗೆ. ಆಕ್ಚುಲಿ ನಾನು 25 ಜನ ಕೇಳಿರಲ್ಲ, ನಾನು 5 ಜನ ಕೇಳಿರ್ತೀನಿ. 5 ಜನಕ್ಕೆ 25 ಜನ ಕೇಳಿರ್ತಾರೆ. ಅಂದ್ರೆ ಅಷ್ಟು ಜನ ಪ್ರಾಡಕ್ಟ್ ನ ಈಸಿಯಾಗಿ ಪ್ರಮೋಟ್ ಆಗುತ್ತೆ, ಯಾಕಂದ್ರೆ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ. ಅದರಿಂದ ನನ್ನ ಬಿಸ್ನೆಸ್ ಚೆನ್ನಾಗತ್ತೆ. ಇದರಿಂದ ಮುಂದೆ ಏನಾಗುತ್ತೆ ಕೇಳಿದ್ರೆ, ಟ್ರಸ್ಟ್ ಏನ್ ನಂಬಿಕೆ ಬರುತ್ತಲ್ಲ, ಅವ್ರು ಬೇರೆಯವ್ರಿಗೆ ಶೇರ್ ಮಾಡೋದ್ರ ಜೊತೆಗೆ ಕನ್ವರ್ಟ್ ಇಂಟು ಲಾಂಗ್ ಟರ್ಮ್ ಯೂಸರ್. ಅವರು ಒನ್ ಟೈಮ್ ಯೂಸ್ ಮಾಡಿದವರು ಲಾಂಗ್ ಟರ್ಮ್ ಯೂಸರ್ ಆಗಿ ಅವರು ಕನ್ವರ್ಟ್ ಆಗ್ತಾರೆ, ಲೈಫ್ ಟೈಮ್ ಯೂಸರ್ ಆಗ್ತಾರೆ. ಎಲ್ಲಿಂದ ಅಂದ್ರೆ ಮೋದಿ ಕೇರ್ನ 30 ವರ್ಷದಿಂದ ಪ್ರಾಡಕ್ಟ್ ಯೂಸರ್ ಆಗಿರೋರು ಇದ್ದಾರೆ. ಅವ್ರದ್ದು ID ನಂಬರ್ ಇವತ್ತಿಗೂ ಇಲ್ಲ. ಎಷ್ಟೋ ಜನ ಸಿಗ್ತಾರೆ. ಬೇಸಿಕಲಿ ರಿಟೇಲ್ ಬೇಸ್ ಯಾರು, ಈಗ ಸುಗ್ರಾಮಿಂದ ಮೇಡಮ್ ಸೌತ್ ಇಂಡಿಯಾದ ಮೊದಲ ಕನ್ಸಲ್ಟೆಂಟ್. ಅವ್ರು ತುಂಬಾ ಕಸ್ಟಮರ್ ಬೇಸ್. ಅವ್ರು ಹೇಳ್ತಾರೆ, ಅವ್ರು ಅವತ್ತಿಂದ ಪ್ರಾಡಕ್ಟ್ ಯೂಸರ್, ಇವತ್ತು ಪ್ರಾಡಕ್ಟ್ ಯೂಸರ್ ಆಗಿರೋದಿಲ್ಲ. ನಮಗೂ ಕೆಲವ್ರು ಯಾರೋ ಪ್ರಾಡಕ್ಟ್ ಕೊಡ್ತಿದ್ರು, ಸರ್ ನಿಮ್ಮಲ್ಲಿ ವಾಷಿಂಗ್ ಪೌಡರ್ ಚೆನ್ನಾಗಿ ಬರ್ತಿತ್ತು, ವಾಶ್ಮೇಟ್ ಅಂತ, ಇವಾಗ ಇದೆಯಾ ಅದು ಕೊಡಿ ಅಂತ. ಓಕೆ, ಈ ರೀತಿ ಪ್ರಾಡಕ್ಟ್ ನಾವು ಗಾಡಿಯಲ್ಲಿ, ಬೈಕ್ ಅಲ್ಲಿ, ಕಾರಲ್ಲೆಲ್ಲ ಏನು ನೇಮ್ ಹಾಕೊಂತೀವಲ್ಲ, ಮೋದಿ ಕೇರ್ ಅಂತ ಲೋಗೋ ಹಾಕೊಂತೀವಲ್ಲ, ಅದನ್ನ ನೋಡಿ ಒಂದ್ ಸೆಕೆಂಡ್ ಸಾರಿ, ಒಂದು ಇಂಪಾರ್ಟೆಂಟ್ ಕಾಲ್ ಐತೆ. ಸೊ ಏನಾಯ್ತು ಅಂತ ಹೇಳಿದ್ರೆ, ಅದನ್ನ ನಮ್ ಗಾಡಿನ ಓವರ್ಟೇಕ್ ಬಂದ್ ಮಾಡಿ ನಿಂತ್ಕೊಂಡು ಕ್ರಾಸ್ ಮಾಡಿ, ಸರ್ ನೀವು ಮೋದಿ ಕೇರ್ ಅಲ್ಲ, ನಿಮ್ಮ ಹತ್ರ ಈ ತರ ಒಂದು ಪ್ರಾಡಕ್ಟ್ ಸಿಗುತ್ತಲ್ವಾ, ನಾನು ಕೊಡಿ ಅಂತ ಕೇಳಿ ಇಸ್ಕೊಂಡು ಹೋಗಿದ್ದ ಎಕ್ಸ್ಪೀರಿಯನ್ಸ್ ನಮ್ಗೆ ಆಗಿದೆ. ಈ ರೀತಿ ಪ್ರಾಡಕ್ಟ್ ಜನ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಅಂತ ಹೇಳಿದ್ರೆ ಅದನ್ನ ಅವ್ರು ಬೇರೆಯವ್ರಿಗೆ ಪ್ರಮೋಟ್ ಮಾಡ್ತಾರೆ, ಅಂಡ್ ಜೊತೆಗೆ ಲಾಂಗ್ ಟರ್ಮ್ ನಮ್ಗೆ ಯೂಸರ್ ಇದರಿಂದ ಸಿಗ್ತಾರೆ. ಜೊತೆಗೆ ಕ್ಯಾಶ್ ಫ್ಲೋ. ರಿಟೇಲ್ ಮಾಡ್ತಿರೋರು ಏನಂತ ಹೇಳಿದ್ರೆ ಒಂಥರ ಅವ್ರು ಆಕ್ಚುಲಿ ರಿಯಲ್ ಬಿಸ್ನೆಸ್ ಮ್ಯಾನ್. ಈ 9th ತಾರೀಕು ಮಾತ್ರ ಏನ್ ದುಡ್ಡು ನೋಡ್ತೀರಿ ಅಂದ್ರೆ ನೀವು ಒಂಥರ ಜಾಬ್ ಮಾಡ್ದಂಗೆ ಇರುತ್ತೆ, ಸ್ಯಾಲ್ರಿ ಬಂದಂಗೆ ಇರುತ್ತೆ. ಬಿಸ್ನೆಸ್ ಮಾಡ್ತಿದೀವಿ ಅಂತ ನಿಮ್ಗೆ ಅನ್ಸೋದಿಲ್ಲ. ಬಿಸ್ನೆಸ್ ಮಾಡ್ತಿದೀವಿ ಅಂತ ಅನ್ಸ್ಬೇಕಂದ್ರೆ ಡೈಲಿ ನಾವು ದುಡ್ಡು ಎಣಿಸ್ಬೇಕು, ಕರೆಕ್ಟ್. ಬಟ್ ಈಗ ಸ್ವಲ್ಪ ಡಿಜಿಟಲ್ ಆಗಿರೋದ್ರಿಂದ ಎಣಿಸೋದು ಕಡಿಮೆ ಆಗಿದೆ. ಆದ್ರೂ ಅಕೌಂಟಿಗೆ ಮೆಸೇಜ್ ಬರುತ್ತಲ್ಲ, ದುಡ್ಡು ರಿಸೀವ್ ಮಾಡ್ಕೊಂಡಿದ್ದ ಅದು ಬಂದ್ರೆ, ಅಥವಾ ಕ್ಯಾಶ್ ಡ್ರಾ ಮಾಡಿ ಚೇಂಜ್ ಕೊಡೋದು, ಕ್ಯಾಶ್ ತಗೊಳ್ಳೋದು, ಆ ಫ್ಲೋ ನಡೀಬೇಕು. ಪ್ರಾಡಕ್ಟ್ ಎಕ್ಸ್ಚೇಂಜ್ ಚೆನ್ನಾಗಿ ಆಗ್ತಿರುತ್ತೆ, ಎಲ್ಲೂ ಸ್ಟಾಕ್ ಉಳಿಯಲ್ಲ. ಓಕೆ, ಡೈಲಿ ವೀಕ್ಲಿ ಇನ್ಕಮ್ ಜನರೇಟ್ ಆಗ್ತಿರೋದು ನಮ್ಗೆ. ಕ್ವಿಕ್ ರಿಟರ್ನ್ಸ್. ನಮ್ಮ ಎಫರ್ಟಿಗೆ 1 ತಿಂಗಳು ವೇಟ್ ಮಾಡ್ಬೇಕಂತಿಲ್ಲ. ಇವತ್ತು ನಾನೇನೋ ಒಂದು ವರ್ಕ್ ಮಾಡಿದೆ, ನನ್ನ ಇನ್ಕಮ್ 9ನೇ ತಾರೀಕಿಗೆ ಬರುತ್ತೆ, 9ನೇ ತಾರೀಕಿಗೆ ಬರುತ್ತೆ ಅಂತ ಕಾಯಂಗಿಲ್ಲ. ಇವತ್ತು ನಾನು ಕೆಲಸ ಮಾಡಿದೀನಿ. ರಿಟೇಲ್ ಮಾಡೋರಿಗೆ ಇವತ್ತು ಕೆಲಸ ಇವತ್ತೇ ರಿಟರ್ನ್, ಕ್ವಿಕ್ ರಿಟರ್ನ್ಸ್ ಇರುತ್ತೆ. ಅವಾಗ ಕ್ವಿಕ್ ರಿಟರ್ನ್ಸ್ ಇದ್ದಾಗ ಏನಾಗುತ್ತೆ ಗೊತ್ತಾ, ಇವತ್ತು ನನಗೆ ಒಂದು ಪ್ರಾಫಿಟ್ ಬಂದಿದೆ 1000 ರೂಪೀಸ್ ಅಂದ್ರೆ ನಾಳೆ ನನ್ ಕೆಲಸ ಮಾಡಿ ಉತ್ಸಾಹ ಜಾಸ್ತಿ ಇರುತ್ತೆ. ಈ ಬರೇ ರಿಟೇಲ್ ಮಾಡ್ತಿದ್ದವರು ಏನಾಗುತ್ತೆ ಅಂದ್ರೆ ಅವ್ರಿಗೆ ಮಂತ್ ಎಂಡ್ ಬರ್ತಾ ಇಸ್ ಬೋರಿಂಗ್, ಬಿಸ್ನೆಸ್ ಬೋರ್ ಆಗುತ್ತೆ. ಅವ್ರು ಯಾಕೆ ಬೋರ್ ಆಗುತ್ತೆ ಹೇಳಿ? ಅವ್ರಿಗೆ ಖುಷಿ ಆಗುದು ಯಾವಾಗಂದ್ರೆ 9th ಮಾತ್ರ. ಎವ್ರಿ ಮಂತ್ 9th ಮಾತ್ರ ಅವ್ರಿಗೆ ಅವ್ರ ಇನ್ಕಮ್ ನೋಡ್ತಾರೆ, ಅವ್ರು ಖುಷಿ ಆಗ್ತಾರೆ. ಡೈಲಿ ಖುಷಿಯಾಗಿ ಬಿಸ್ನೆಸ್ ಮಾಡ್ಲಿಕ್ಕೆ ಉತ್ಸಾಹ ಇರೋದು ಯಾರು ಕೇಳಿದ್ರೆ ಅವ್ರು ರಿಟೇಲರ್.
ಇವತ್ತು ಒಂದು ಪೇಸ್ಟ್ ಕೊಟ್ಟಿದ್ದೀನಿ, ನನ್ಗೆ ಒಂದು 25 rupees ನನ್ಗೆ ಪ್ರಾಫಿಟ್ ಬಂತು ಅಂದ್ರೆ ನಾನ್ ನಾಳೆ 2 ಪೇಸ್ಟ್ 5 ಪೇಸ್ಟ್ 10 ಪೇಸ್ಟ್ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ತೀನಿ. ಇದು ರಿಟೇಲಿಂಗ್ ಇರುವಂತ ಪವರ್. ನೆಕ್ಸ್ಟ್, ಸಪೋರ್ಟ್ ಫೈನಾನ್ಷಿಯಲಿ ನೀಡ್ಸ್. ನಮ್ಗೆ ಕೆಲವೊಂದು ಟ್ರಾನ್ಸಾಕ್ಷನ್ಗೂ ಸಹಿತ ಇದು ಸಪೋರ್ಟ್ ಮಾಡುತ್ತೆ. ಫೈನಾನ್ಷಿಯಲಿ ಕಮಿಟ್ಮೆಂಟ್ಗಳಿಗೂ ಇದು ರಿಟೇಲ್ ಬಂದು ಹೆಲ್ಪ್ ಆಗ್ತದೆ. ಈಗ ಎಮರ್ಜೆನ್ಸಿ ನಮ್ಗೆ ಏನೋ ಐಟಮ್ಸ್ ಬೇಕಾಗತ್ತೆ. ಎಷ್ಟೋ ಸರಿ ಮೊನ್ನೆ ಯಾರೋ ಒಬ್ರು ಹೇಳ್ತಾ ಇದ್ರು, ನಂದು ಕೆಲವು ಸಾಲಗಳೆಲ್ಲ ನಾನು ರಿಟೇಲ್ ಅಲ್ಲೇ ಮುಗಿಸ್ಬಿಟ್ಟೆ ಸರ್. ನಮ್ಮ ಹತ್ರ ಇಷ್ಟು ಪ್ರಾಡಕ್ಟ್ ಸ್ಟಾಕ್ ಇತ್ತು, ಅಗ್ರಿಕಲ್ಚರ್ ಪ್ರಾಡಕ್ಟ್. ಈಗ ಬೇರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಸ್ಟಾಪ್ ಆಗ್ಬಿಟ್ಟು, ಅಂದ್ರೆ ಬಿಲ್ಲಿಂಗ್ ಸಿಗ್ತಿಲ್ಲ, ಕರ್ನಾಟಕದಲ್ಲಿ ಸಿಗ್ಲಿಲ್ಲ. ಬಟ್ ಹೆಂಗಾಯ್ತು ಅಂತ ಹೇಳಿದ್ರೆ, ಸುಮಾರು ಒಂದು 50-60 ಸಾವಿರ ಪ್ರಾಡಕ್ಟ್ ಕಮಿಟ್ಮೆಂಟ್ ಅನ್ನ, ನನ್ನ ಲೈಫ್ ಕಮಿಟ್ಮೆಂಟ್ ಅನ್ನ, ಫೈನಾನ್ಷಿಯಲಿ ಕಮಿಟ್ಮೆಂಟ್ ಅನ್ನ ನಾನು ರಿಟೇಲಿಂಗ್ ಅಲ್ಲಿ ತೀರ್ಸ್ಕೊಂಡೆ ಸರ್. ಆ ಪ್ರಾಡಕ್ಟ್ ಇದ್ದಕ್ಕೆ ನಾನು ಅಷ್ಟು ರಿಟೇಲ್ ಮಾಡಿದೆ. ಆ ರಿಟೇಲ್ ಇಂದ ನನ್ಗೆ ದುಡ್ಡು ಬಂದ್ಬಿಡ್ತು ಅಂತ. ಎವ್ರಿ ಮಂತ್ ನಿಮ್ಗೆ ಚೆಕ್ ಬಂದಿರುವ ಅನುಭವ ಆಗ್ಬೇಕಾ? ಎವ್ರಿ ಡೇ ನಾವು ರಿಟೇಲಿಂಗ್ ಅನ್ನ ಮಾಡ್ತಾ ಹೋಗ್ಬೇಕು. ಇದು ನಮ್ಗೆ ಕ್ಯಾಶ್ ಫ್ಲೋನ ಚೆನ್ನಾಗಿ ಕ್ರಿಯೇಟ್ ಮಾಡುತ್ತೆ. ಅವಾಗ ನನ್ ಬಿಸ್ನೆಸ್ ಮ್ಯಾನ್ ಅನ್ನೋ ಒಂದು ಖುಷಿ. ಬಟ್ ನಾನ್ ಟಾರ್ಗೆಟ್ ಮಾಡ್ಬೇಕು, ಅಂದ್ರೆ ನನ್ನ ಡೈಲಿ ಬಿಸ್ನೆಸ್ ಎಷ್ಟು ಅಂತ. ಸರಿ, ನೀವು ಮಂತ್ಲಿ ಪ್ಲಾನ್ ಮಾಡಬೇಡಿ. ಇನ್ಮೇಲೆ ನಿಮ್ಮ ಬಿಸ್ನೆಸ್ ನ ಡೈಲಿ ಆಗಿ ಕನ್ವರ್ಷನ್ ಮಾಡಿ. ನನ್ನ ಬಿಸ್ನೆಸ್ ಡೈಲಿ 1,000ನ, 2,000ನ, 3,000ನ. ಇವತ್ತು ನನ್ನ ಮಿನಿಮಮ್ ನನ್ನ ಬಿಸ್ನೆಸ್ 3,000. ನೀವೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿ 900+ ಇವತ್ತು ನಮ್ಮ ಹತ್ರ ಪ್ರಾಡಕ್ಟ್ ಇದ್ದು 900 ಪ್ರಾಡಕ್ಟ್ಗಳ ಓನರ್ ನಾನು ಆಗಿದ್ದೆ. ಈಗ ಆಗಿದ್ದೀನಿ. ನಂದು ಇವತ್ತಿನ ಒಟ್ಟು ಬೆಳಗಿನ ಸಂಜೆ ತನಕ ಬಿಸ್ನೆಸ್ ಎಷ್ಟು, ಟೀಮ್ ಓವರ್ ಮಾಡಿದಲ್ಲ, ನನ್ನ ಪರ್ಸನಲ್ ಬಿಸ್ನೆಸ್ ಎಷ್ಟು ಅಂತ ನೋಡ್ಬೇಕು. ಎಷ್ಟು ನಾನು ಸೇಲ್ ಮಾಡಿದ್ದೀನಿ, ನಂಗೆ ಎಷ್ಟು ಪ್ರಾಫಿಟ್ ಬಂತು. ಈ ತರ ನೀವು ಡೈಲಿ ಪ್ರಾಫಿಟ್ ಅನ್ನ ಈ ರಿಟೇಲಿಂಗ್ ಮೂಲಕ ನೀವು ನೋಡ್ಬೋದು. ಅಂಡ್ ಅದೇ ತರ ಫೀಲ್ ಮಾಡಿ, ಅದೇ ತರ ಕೆಲಸ ಮಾಡಿ. ಇದು ಒಂಥರ ಸ್ಟ್ರಾಂಗ್ ಇದು ನೆಟ್ವರ್ಕ್ ಅನ್ನ, ಸ್ಟ್ರೆಂತ್ ಅನ್ನ ಬಿಲ್ಡ್ ಮಾಡೋದು ರಿಟೇಲಿಂಗ್. ಯಾವ ರೀತಿ? ಕಸ್ಟಮರ್ ಬಿಕಮ್ ಎ ಫ್ಯೂಚರ್ ಪ್ರಾಸ್ಪೆಕ್ಟ್. ಇಲ್ಲಿ ತುಂಬಾ ಜನ ಈಗ ಇಲ್ಲೇ ನಿಮ್ಗೆ ಗೊತ್ತಿದೆ, ನೀವು ಎಷ್ಟೋ ಜನ ಇಲ್ಲಿ ಈಗ ಅಡ್ವೈಸರ್ ಆಗಿದ್ದೀರಾ, ಅದರ ಪ್ರಾಸ್ಪೆಕ್ಟ್ ಲಿಸ್ಟ್ ಬಂದು ಅಡ್ವೈಸರ್ ಆಗಿದ್ದೀರಾ, ಲೀಡರು ಆಗಿದ್ದೀರಾ. ಕೆಲವರು ಲೀಡರ್ ಆಗಿ ಇನ್ಕಮ್ ತಗೊಂಡು ಸ್ಟಾರ್ ಆಗ್ಬಿಟ್ಟಿದ್ರಿ ಬಿಸ್ನೆಸ್ ಅಲ್ಲಿ. ಆದ್ರೆ ನೀವು ಮೊದಲು ಬಂದಿದ್ದು, ಯೋಚನೆ ಮಾಡಿ, ನೀವು ಮೊದಲು ಬಂದಿದ್ದು ಬಿಸ್ನೆಸ್ ಸಿಗಲ್ಲ, ನೀವು ಪ್ರಾಡಕ್ಟ್ ಯೂಸರ್ ಆಗಿ ಬಂದಿದ್ದೀರಿ. ಇದ್ರಲ್ಲಿ ಎಷ್ಟೋ ಜನ ಹೌದು ಅನ್ಸ್ತದೆ, ಕರೆಕ್ಟ್. ಒಬ್ರಿಗೆ ಯಾರಿಗೂ ಹಲ್ಲುನೋವು ಪೇಸ್ಟ್ಗೋಸ್ಕರ ಬಂದಿರಾ, ಕೆಲವು ಶುಗರ್, BP, ಮಂಡಿ ನೋವು ಟ್ಯಾಬ್ಲೆಟ್ಗೋಸ್ಕರ ಬಂದವರು ಇದ್ದಾರೆ, ಸ್ಕಿನ್ ಪಿಂಪಲ್ ಇದೆ ಅಂತ ಬಂದವರು ಇದ್ದಾರೆ, ಬಟ್ಟೆ ವಾಷಿಂಗ್ ಪೌಡರ್ ಬೇಕಂತ ಬಂದವರು ಈ ಬಿಸ್ನೆಸ್ ಒಳಗಡೆ ಇವತ್ತು ಎಷ್ಟೋ ದೊಡ್ಡ ಲೆವೆಲಿಗೆ ಹೋದವರು ಇದ್ದಾರೆ. ಒಂದೊಂದು ಪ್ರಾಡಕ್ಟಿಗೋಸ್ಕರ ಬಂದವರು ಇವತ್ತು ಬಿಸ್ನೆಸ್ ಕ್ರಿಯೇಟ್ ಆಗಿದೆ ಬಹಳ ಜನರು. ಅದೇ ತರ ನಮ್ಮ ಇವತ್ತಿನ ಕಸ್ಟಮರ್, ನಾವು ತುಂಬಾ ಕಸ್ಟಮರ್ ಬೇಸ್ ನಾವು ರೆಡಿ ಮಾಡ್ತೀವಿ ಅಂದ್ರೆ ಫ್ಯೂಚರ್ ಅಲ್ಲಿ ನಮ್ಮ ರಿಟೇಲಿಂಗ್ ಅಂದ್ರೆ ರಿಟೇಲ್ ಮಾಡ್ತಾ 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 ಅವರು ನಮ್ಮ ಪ್ರಾಸ್ಪೆಕ್ಟ್ ಲಿಸ್ಟಿಗೆ ಬಂದು ನಿಧಾನವಾಗಿ ಅವರ ಕನ್ವರ್ಷನ್, ಬಿಸ್ನೆಸ್ ಪಾರ್ಟ್ನರ್ ಆಗಿ ಕನ್ವರ್ಷನ್, ಈಸಿ ಕನ್ವರ್ಷನ್ ಇಂಟು ಬಿಸ್ನೆಸ್ ಪಾರ್ಟ್ನರ್, ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿ ಅಥವಾ ನಮ್ಮ ಟೀಮ್ ಓವರ್ ಆಗಿ, ಟೀಮ್ ಮೇಟ್ ಆಗಿ ಅವ್ರನ್ನ ಕನ್ವರ್ಷನ್ ಮಾಡ್ಲಿಕ್ಕೆ ಈಸಿ. ಯಾಕಂದ್ರೆ ಪ್ರಾಡಕ್ಟ್ ಕನ್ವಿನ್ಸ್ ಮಾಡ್ಬೇಕಂತಿಲ್ಲ ಅವ್ರಿಗೆ, ಯಾಕಂದ್ರೆ ಪ್ರಾಡಕ್ಟ್ ಯೂಸರ್ ಆಗಿದ್ದಾರೆ. ಬಿಸ್ನೆಸ್ ಪ್ಲಾನ್ ಅಂಡ್ ಫ್ಯೂಚರ್ ಅದನ್ನು ತೋರಿಸ್ಕೊಟ್ರೆ ಮಾತ್ರ ಸಾಕಾಗತ್ತೆ, ಬಂದ್ಬಿಡ್ತಾರೆ. ಆಮೇಲೆ ಆ ಪ್ರಾಡಕ್ಟ್ ಯೂಸ್ ಮಾಡಿದಂತ ಒಂದು ಗ್ರಾಟಿಟ್ಯೂಡ್ ಇದೆ, ಯಾಕಂದ್ರೆ ಪ್ರಾಡಕ್ಟ್ ರಿಸಲ್ಟ್ ಚೆನ್ನಾಗಿ ಬಂದಿರುತ್ತೆ. ಆ ರಿಸಲ್ಟ್ ಚೆನ್ನಾಗಿ ಬಂದಿದ್ದಕ್ಕೆ ಅವ್ರಿಗೊಂದು ಕೃತಜ್ಞತೆ, ನಾನು ಏನಾದ್ರು ಮೋದಿಕೇರಿಗೆ ಕೊಡ್ಬೇಕು ಅಂತ, ನನಗೆ ತುಂಬಾ ಹೆಲ್ಪ್ ಮಾಡಿದೆ, ನನ್ಗೆ ಇಷ್ಟೆಲ್ಲ ಹೆಲ್ಪ್ ಮಾಡಿದೆ, ನಾನು ಏನಾದ್ರು ಕೊಡ್ಬೇಕು ಅನ್ನೋದು ಫೀಲ್ ಬರುತ್ತೆ. ಅದನ್ನ ಈ ಬಿಸ್ನೆಸ್ ಅಲ್ಲಿ ತುಂಬಾ ಚೆನ್ನಾಗಿ ರಿಟೇಲಿಂಗ್ ಅಲ್ಲಿ ಇದ್ರೆ ನಿಮ್ಗೆ ಸ್ಪಾನ್ಸರಿಂಗ್ ಬರ ಇರೋದಿಲ್ಲ. ರಿಟೇಲಿಂಗ್ ಕಸ್ಟಮರ್ ನಿಮ್ಗೆ ತುಂಬಾ ಇದ್ರೆ ನಿಮ್ ಸ್ಪಾನ್ಸರ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು ಅನ್ಸುತ್ತೆ ಅವಾಗಲೇ ನೀವು ಸ್ಪಾನ್ಸರ್ ಮಾಡೋದು. ಯಾಕಂತ ಹೇಳಿದ್ರೆ ಯಾರಿಗೆ ನೀವು ಈ ಸ್ಪಾನ್ಸರಿಂಗ್ ಪ್ಲಾನ್ ಕೊಡ್ತಿರೋ, ಅಂದ್ರೆ ಜಾಯ್ನಿಂಗ್ ಇಂದ ಬೆನಿಫಿಟ್ ಏನ್ ಕೊಡ್ತಿರೋ, ಪ್ರಾಡಕ್ಟ್ ಯೂಸರ್ ನಿಧಾನವಾಗಿ ನಿಮ್ ಜೊತೆ ಅಟ್ಲೀಸ್ಟ್ ID ಕ್ರಿಯೇಟರ್ ಮಾಡ್ಕೊಂತಾರೆ. ದೊಡ್ಡ ನೆಟ್ವರ್ಕರ್ ಆಗಿಲ್ಲ ಅಂದ್ರೆ ಪ್ರಾಡಕ್ಟ್ ಯೂಸರ್ ಆಗಿ ರಿಟೇಲರ್ ಮಾಡ್ತಾರೆ, ಯಾಕಂದ್ರೆ ಅವ್ರಿಗೆ ಪ್ರಾಡಕ್ಟ್ ಇಷ್ಟ ಆಗಿರೋದ್ರಿಂದ ಬೇರೆ ಪ್ರಾಡಕ್ಟ್ ಅವರು ಕೊಟ್ಕೊಂತಾರೆ. ಸೊ ಹಾಗಾಗಿ ಅದರಿಂದ ಏನಾಗುತ್ತೆ ಅಂದ್ರೆ ಎಕ್ಸ್ಪೆಂಡ್ಸ್ ಯುವರ್ ಟೀಮ್ ನ್ಯಾಚುರಲಿ. ಆರಾಮಾಗಿ ನ್ಯಾಚುರಲ್ ಆಗಿ ನಿಮ್ಮ ಬಿಸ್ನೆಸ್ ಗ್ರೋತ್ ಆಗುತ್ತೆ, ಎಕ್ಸ್ಪೆಂಡ್ ಆಗುತ್ತೆ, ಸ್ಟ್ರೆಚ್ ಆಗುತ್ತೆ, ಡಬಲ್ ಆಗುತ್ತೆ. ಪ್ರಾಡಕ್ಟ್ ಯೂಸರ್ ಕಸ್ಟಮರ್ ಆಗಿದ್ದವ್ರು ಪ್ರಾಸ್ಪೆಕ್ಟ್ ಲಿಸ್ಟಿಗೆ ಬಂದು ಅಂಡ್ ನಿಧಾನವಾಗಿ ಅಡ್ವೈಸರ್ ಆಗಿ ಲೀಡರ್ ಆಗ್ಲಿಕ್ಕೆ ಸಾಧ್ಯತೆ ಇದೆ. ನೆಕ್ಸ್ಟ್,
ಇಂಪ್ರೂವ್ ಪ್ರಾಡಕ್ಟ್ ನಾಲೆಜ್. ರಿಟೇಲಿಂಗ್ ಏನ್ ಮಾಡತ್ತಂದ್ರೆ ಯು ಲರ್ನ್ ಪ್ರಾಡಕ್ಟ್ ಪ್ರಾಕ್ಟಿಕಲಿ. ತುಂಬಾ ಜನ ಥಿಯರಿಯಲ್ಲಿ ಆ ಪ್ರಾಡಕ್ಟ್ ಬಗ್ಗೆ ಅದ್ರಲ್ಲಿ ಇದಿದೆ ಇದಿದೆ ಅಂತ ಹೇಳು ಅಂದ್ರೆ ಅಷ್ಟು ಚೀಪ್ ಆಗಿ ಒಂದೊಂದು ಕೆಮಿಕಲ್ ನೇಮ್, ಇಂಗ್ರೀಡಿಯೆಂಟ್ಸ್ ನೇಮ್ ಸಹಿತ ಹೇಳಲಿಕ್ಕೆ ತುಂಬಾ ಜನರಿಗೆ ಆ ಕಾಂಬಿನೇಷನ್ ನೇಮ್ ಸಹಿತ ಗೊತ್ತು, ಇದರಲ್ಲಿ ಇಂಥ ಪ್ರಾಡಕ್ಟ್ ಇದೆ ಅಂತ. ಬಟ್ ಪ್ರಾಕ್ಟಿಕಲ್ ನಾಲೆಜ್ ಏನಿದೆ ಅಲ್ಲ, ಅದು ರಿಟೇಲಿಂಗ್ ಅಲ್ಲಿ ಚೆನ್ನಾಗಿ. ಯಾಕಂದ್ರೆ ಪ್ರಾಡಕ್ಟ್ ಕಸ್ಟಮರ್ ನಾವು ಒನ್ ವೇ ಹೇಳ್ತೀವಿ, ನಾಲೆಜ್ ಅಂದ್ರೆ ಒನ್ ವೇ ಅಲ್ಲಿ. ಬಟ್ ಸ್ಕಿಲ್ ಡೆವಲಪ್ ಆಗುತ್ತೆ ಯಾವಾಗ ಅಂತ ಹೇಳಿದ್ರೆ, ನೀವು ಫೀಲ್ಡ್ ಅಲ್ಲಿ ಹೋಗಿ ಜನರ ಹತ್ರ ಮಾತಾಡಿದಾಗ ಜನ ನಿಮ್ಗೆ ಕ್ವಶನ್ ತುಂಬಾ ಕೇಳ್ತಾರೆ ಪ್ರಾಡಕ್ಟ್ ಬಗ್ಗೆ. ಅವಾಗ ಏನ್ ಹೇಳಬೇಕು ಪ್ರಾಡಕ್ಟ್ ಬಗ್ಗೆ ಅಂತ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ. ಆಮೇಲೆ ಈಸಿ ಬರ್ತಾ 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 ನಿಮ್ಗೆ ಏನ್ ಹೇಳಿದ್ರೆ ಜನ ತಗೊಳ್ತಾರೆ, ಇದ್ರ ಇರುವುದೆಲ್ಲ ಹೇಳ್ಬೇಕಂತಿಲ್ಲ. ಈ ಕಸ್ಟಮರ್ಗೆ ಏನ್ ಹೇಳಿದ್ರೆ ಪ್ರಾಡಕ್ಟ್ ತಗೊಂತಾರ ಅನ್ನೋದು ಅಷ್ಟು ಈಸಿಯಾಗಿ ನಿಮ್ಮ ಸ್ಕಿಲ್ ಡೆವಲಪ್ ಆಗುತ್ತೆ. ಆ ಲರ್ನಿಂಗ್ ಈಸಿ ಆಗುತ್ತೆ. ಬೆಟರ್ ಕಾನ್ಫಿಡೆನ್ಸ್ ವೈಲ್ ಪ್ರೆಸೆಂಟಿಂಗ್. ನಿಮ್ಗೆ ರಿಟೇಲ್ ಮಾಡ್ತಾ 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 ನೀವು ನಿಮ್ಮ ಟಿವಿಗೆ ಪ್ರಾಡಕ್ಟ್ ರಿಟೇಲಿಂಗ್ ಬಗ್ಗೆ ಪ್ರೆಸೆಂಟೇಶನ್ ಮಾಡ್ಬೇಕಂದ್ರೆ, ಒಂದು ಪ್ರಾಡಕ್ಟ್ ನಿಮ್ಮ ಹತ್ರ ಇವಾಗಿದೆ, ಆ ಪ್ರಾಡಕ್ಟ್ ಬಗ್ಗೆ ನೀವು ಮಾತಾಡ್ಬೇಕು ಅಂದ್ರೆ ನೀವು ಅದನ್ನ ತುಂಬಾ ರಿಟೇಲ್ ಮಾಡಿ ಬಂದ್ರೆ ಅದನ್ನ ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಿ ಮಾಡ್ತೀರಾ ನೀವು. ಜೊತೆಗೆ ಸ್ಟ್ರಾಂಗ್ ಬಿಲೀಫ್ ಇನ್ ಬಿಸ್ನೆಸ್. ನಾನು ಬೇಸಿಕಲಿ ನಮ್ಮ ಅಪ್ಲೈನ್ ಒಂದು ಟೀಮ್ ವರ್ಕ್ ಅಲ್ಲಿ ನಾನು ಬೆಸ್ಟ್ ರಿಟೇಲಿಂಗ್ ಮಾಡ್ತಾ ಇದ್ದೆ. ನಾನು ಮತ್ತೆ ಯಶೋಧ ಮೇಡಮ್, ನಮ್ಗಿಬ್ರಿಗೆ ಕಾಂಪಿಟೇಷನ್ ಅವಾಗ. ಅಂದ್ರೆ ಪರ್ಸನಲ್ ಬಿವಿ ಜಾಸ್ತಿ ಮಾಡೋದು. ನಾವು ಪ್ರತಿ ಒನ್ ಡೇ ವರ್ಕ್ಶಾಪಿಗೆ ನಾವು ಇಬ್ರು ಅವಾರ್ಡ್ ತಗೊಂತಿದ್ವಿ, ಅಂದ್ರೆ ಗಿಫ್ಟ್ ತಗೊಂತಿದ್ವಿ. ಬೆಸ್ಟ್ ಪರ್ಸನಲ್ ಬಿವಿ, ಹೈಯೆಸ್ಟ್ ಪರ್ಸನಲ್ ಬಿವಿ ಮಾಡಿದಕ್ಕೆ. ಅವಾಗ ಪರ್ಸನಲ್ ಬಿವಿ ಕಾನ್ಸೆಪ್ಟ್ 20 to 30 ಪರ್ಸನಲ್ ಬಿವಿ ಅಷ್ಟೇ ಇತ್ತು, 300 ತನಕ ಇರ್ಲಿಲ್ಲ. ಬಟ್ ನಾವು ಅವಾಗ 300, 400 ಮಾಡ್ತಿದ್ವಿ. ಯಾಕಂದ್ರೆ ನನ್ ಕೆಲಸ ಏನಂದ್ರೆ ಡ್ಯೂಟಿ ಬಿಡುವಿನ ವೇಳೆಯಲ್ಲಿ ಹೋಟೆಲ್ ಅಲ್ಲಿ ನನ್ಗೆ ಏನ್ ಗ್ಯಾಪ್ ಇರ್ತಿತ್ತು ಕೆಲಸ ಮಾಡ್ಕೊಂತ, ಆ ಬಿಡುವಿನ ವೇಳೆ ನಾ ಪ್ರಾಡಕ್ಟ್ ತಗೊಂಡು ಬೇರೆ ಕಸ್ಟಮರ್ಗೆ ಮತ್ತೆ ರಜಾ ದಿನಗಳಲ್ಲಿ ನಾನು ಪ್ರಾಡಕ್ಟ್ ಸೇಲ್ ಮಾಡ್ಕೊಂಬರೋದು ನನ್ನ ಕೆಲಸ. ಪ್ರಾಡಕ್ಟ್ ಸೇಲ್ ಮಾಡ್ತಾ ಇರೋದ್ರಿಂದ ಏನಾಯ್ತು ಅಂದ್ರೆ, ಏನಾದ್ರೂ ಬಿಸ್ನೆಸ್ ಅಲ್ಲಿ ಇನ್ ಕೇಸ್ ಏನಾದ್ರೂ ಪ್ರಾಬ್ಲಮ್ ಅನ್ಸ್ದಾಗ, ಟೀಮ್ ಏನಾದ್ರೂ ಬಿಸ್ನೆಸ್ ಅಲ್ಲಿ ಏನೋ ಸಾಥ್ ಕೊಟ್ಟಿಲ್ಲ ಅಂದ್ರೆ, ಅಪ್ಲೈನ್ ಸಪೋರ್ಟ್ ಯಾರೋ ಒಬ್ರು ನಮ್ಗೆ ಪರಿಚಯ ಇಲ್ಲ, ಜಾಯಿನ್ ಮಾಡಿದವ್ರು ಯಾರೋ ಅವ್ರಿಗೇನೋ ತೊಂದರೆ ಆಯ್ತು, ಅವ್ರ ಬಿಸ್ನೆಸ್ ಅಲ್ಲಿ ಇಲ್ಲ, ಅದು ಅವ್ರ ಬಿಸ್ನೆಸ್ ನಂಗೆ ಸಪೋರ್ಟ್ ಮಾಡಕ್ ಆಗ್ಲಿಲ್ಲ, ಈ ತರ ಏನಾದ್ರು ಸಮಸ್ಯೆ ಕಂಡು ಬಂತು ಅಂತ ಅನ್ಕೊಳ್ಳಿ. ಅವಾಗ ಏನಾಗತ್ತೆ ಗೊತ್ತಾ, ಪ್ರಾಡಕ್ಟ್ ಬಗ್ಗೆ ತುಂಬಾ ಬಿಲೀಫ್ ಇರೋದ್ರಿಂದ, ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ, ಯಾರಿಲ್ಲ ಅಂದ್ರೆ ಏನು, ನಾನಾದ್ರು ಪ್ರಾಡಕ್ಟ್ ಸೇಲ್ ಮಾಡ್ಕೊಂಡು ಇರ್ತೀನಿ ಅನ್ನೋ ಬಿಲೀಫ್ ಇರುತ್ತೆ. ನನ್ನ ಕೇಸಲ್ಲಿ ಹಾಗೆ ಅನ್ಸಿತ್ತು. ನಾನು ನನ್ನ ಟೀಮಿಗೆ ಹೇಳ್ತಾ ಇದ್ದೆ 2009 ಅಲ್ಲಿ, ನಾನಿನ್ನು ಸಿಲ್ವರ್ ಡೈರೆಕ್ಟರ್ ಅಂದ್ರೆ ಡೈರೆಕ್ಟರ್ ಲೆವೆಲ್ಗೆ ಹೋಗಿಲ್ಲ. 2008 ಎಂಡ್ ಅಲ್ಲಿ ನಾನು ಹೇಳ್ತಾ ಇದ್ದೇನೆ ಟೀಮಿಗೆ, ನಾನು ಸಭೆನಲ್ಲಿ ಜಾಯಿನ್ ಆಗಿತ್ತು. ಯಾರು ಬೇಕಾದ್ರೆ ನೆಗೆಟಿವ್ ಮಾಡ್ಬೋದು, ಕಂಪನಿ ಓನರ್ ಮತ್ತೆ ಪ್ರಾಡಕ್ಟ್ ಇವೆರಡು ನಮ್ಗೆ ಯಾವತ್ತೂ ಮೋಸ ಮಾಡಲ್ಲ, ಯಾವತ್ತೂ ನೆಗೆಟಿವ್ ಮಾಡಲ್ಲ. ಹಿಂಗೆ ಹೇಳ್ತಾ ಇದ್ದೆ. ಹೌದಲ್ವಾ ಸರ್ ಅಂತ ಅವರು ಒಂಥರ ಏನೋ ಒಂದು ಡಿಮೋಟಿವೇಟ್ ಆಗಿದ್ರು. ಅವಾಗ ನಮ್ಮ ಟೀಮ್ ಅವ್ರಿಗೆ ಐ ಓಪನ್ ಆಯ್ತು. ಹೌದು, ಪ್ರಾಡಕ್ಟ್ ನಮ್ಗೆ ಯಾವತ್ತೂ ಸುಳ್ಳಿಲ್ಲ, ಪ್ರಾಡಕ್ಟ್ ಯಾವತ್ತೂ ನಮ್ಗೆ ನೆಗೆಟಿವ್ನೇ ಮಾಡಿಲ್ಲ, ಪ್ರಾಡಕ್ಟ್ ಚೆನ್ನಾಗೇ ಇದೆ, ರಿಸಲ್ಟ್ ಚೆನ್ನಾಗಿದೆ, ಮತ್ತೆ ನಾವ್ ಯಾಕೆ ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊ, ಪ್ರಾಡಕ್ಟ್ ಇಟ್ಕೊಂಡು ಹೋಗೋಣ ಅಂತ. ಸೊ ಅವಾಗ ನಾನು ಬೇಸಿಕಲಿ ಬೇರೆ ಊರಿಗೆ ಬಂದು, ಅಂದ್ರೆ ಶಿವಮೊಗ್ಗದಂತ ಊರಿಗೆ ಬಂದು, ನಾನು ಬೆಂಗಳೂರಲ್ಲಿ ಇದ್ದವನು, ಶಿವಮೊಗ್ಗ ನನ್ಗೆ ಗೊತ್ತಿಲ್ದಿರೋ ಪ್ಲೇಸ್, ಈ ಹೊಸ ಪ್ಲೇಸಿಗೆ ಬಂದಾಗ ನಾನು ಇಲ್ಲಿ ಬಿಸ್ನೆಸ್ ಬಿಲ್ಡ್ ಮಾಡ್ತೀನಿ. ನಾನೀಗ ಶಿವಮೊಗ್ಗದ ಮನೆಯಿಂದನೇ ಮಾತಾಡ್ತಿದ್ದೀನಿ. ನಾನು ಇಲ್ಲಿ ಓನ್ ಹೌಸ್ ಪರ್ಚೇಸ್ ಮಾಡಿದೆ ಬೆಂಗಳೂರಿಂದ ಇಲ್ಲಿ ಬಂದು ಮೋದಿಕೇರ್ನಿಂದ ಬೈ ಮಾಡಿದೆ ಮನೆನ. ಬಟ್ ನಾನು ಶಿವಮೊಗ್ಗ ಬಂದಾಗ ನನ್ ಕಾನ್ಫಿಡೆನ್ಸ್ ಅಂದ್ರೆ ನನ್ನ ಹತ್ರ ಒಂದು ಪ್ರಾಡಕ್ಟ್ ಇದೆ ಒಂದಿಷ್ಟು ಅಂತ, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಇದೆ, ಇಲ್ಲಿ ಜನ ಪ್ರಾಡಕ್ಟ್ ಲೈಕ್ ಮಾಡ್ತಾರೆ. ಆ ಪ್ರಾಡಕ್ಟ್ ಕ್ವಾಲಿಟಿ ಅಂಡ್ ಪ್ರಾಡಕ್ಟ್ ಟ್ರೈನಿಂಗು ಪ್ರಾಕ್ಟಿಕಲಿ ನನ್ಗೆ ಎಕ್ಸ್ಪೀರಿಯನ್ಸ್ ಇತ್ತು, ಬೆಂಗಳೂರು ಪ್ರಾಡಕ್ಟ್ ಸೇಲ್ ಮಾಡ್ತಾ ಇದ್ದೆ, ಅದನ್ನ ಇಲ್ಲಿ ಕಂಟಿನ್ಯೂ ಮಾಡಿದೆ. ಅಂಡ್ ಇಲ್ಲಿ ಬೇಸಿಕ್ ವೀರೇಶ್ ಅಂಡ್ ಶ್ರೀನಿವಾಸ್ ನಂಗೆ ಇಲ್ಲಿ ಬಿಗಿನಿಂಗರ್ಸ್, ಅವ್ರ ಪ್ರಾಡಕ್ಟ್ ತುಂಬಾ ಚೆನ್ನಾಗಿ ಇಲ್ಲಿ ರಿಟೇಲ್ ಮಾಡಕ್ ಶುರು ಮಾಡಿದ್ರು. ಬೇಗ ನನ್ಗೆ ಬಿಸ್ನೆಸ್ ಇಲ್ಲಿ ನಿಂತ್ಕೊಳ್ಳೋದಕ್ಕೆ, ಸ್ಟೇಬಲ್ ಆಗಿ ನಿಂತ್ಕೊಳ್ಳೋದಕ್ಕೆ 17-18 ವರ್ಷದಿಂದ ನಂಗೆ ಇಲ್ಲಿ ಟೀಮ್ ನಿಂತ್ಕೊಂಡಿದೆ ಅಂತ ಹೇಳಿದ್ರೆ, ಇಲ್ಲಿ ನಾನು ಶುರು ಮಾಡಿದ್ದು ರಿಟೇಲಿಂಗ್. ಓಕೆ, ನೆಕ್ಸ್ಟ್. ಹಾಗಿದ್ರೆ ರಿಟೇಲಿಂಗ್ ಮಾತ್ರನಾ? ರಿಟೇಲಿಂಗ್ ಮಾತ್ರ ಬಿಸ್ನೆಸ್ ಕಟ್ಕೊಂತ ಹೋಗುತ್ತಾ? ಇಲ್ಲ. ರಿಟೇಲಿಂಗ್ ಪ್ಲಸ್ ಸ್ಪಾನ್ಸರಿಂಗ್ ಇಸ್ ಈಕ್ವಲ್ ಟು ಸಕ್ಸಸ್. ರಿಟೇಲಿಂಗ್ ಬಿಲ್ಡ್ಸ್ ಇನ್ಕಮ್, ಸ್ಪಾನ್ಸರಿಂಗ್ ಬಿಲ್ಡ್ ನೆಟ್ವರ್ಕ್. ನಿಮ್ಮ
ಗಟ್ಟಿಯಾಗಿ ಈ ಬಿಸ್ನೆಸ್ ಅಲ್ಲಿ ಉಳಿಲಿಕ್ಕೆ ಸಪೋರ್ಟ್ ಮಾಡೋದು ರಿಟೇಲಿಂಗ್. ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದು, ಬಿಗಿನಿಂಗ್ ಇನ್ಕಮ್ಸ್ ಬಿಲ್ಡ್ ಮಾಡೋದು, ಇವೆಲ್ಲ ಏನಂದ್ರೆ ನಿಮ್ಮ ರಿಟೇಲಿಂಗ್. ನೆಕ್ಸ್ಟ್ ಲೆವೆಲ್ ಗ್ರೋತ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಗ್ರೋತ್ ಎಕ್ಸ್ಪೆಂಡ್ ಇದೆಯಲ್ಲ, ಅದು ಸ್ಪಾನ್ಸರಿಂಗ್ ಇದೆ, ಡಬಲ್ ಆಗೋದು. ಬಿಸ್ನೆಸ್, ನೆಟ್ವರ್ಕ್, ಸೇಲ್ಸ್, ಟೀಮ್ ಎಲ್ಲ ಡಬಲ್ ಆಗ್ಬೇಕಾ, ಸ್ಪಾನ್ಸರಿಂಗ್ ಮಾಡಿ. ಆದ್ರೆ ನಿಮ್ಗೆ ರಿಟೇಲಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲದೆ ನೀವು ಸ್ಪಾನ್ಸರ್ ಮಾಡಕ್ ಹೋಗ್ಬೇಡಿ. ಫಸ್ಟ್ ರಿಟೇಲಿಂಗ್, ದೆನ್ ಸ್ಪಾನ್ಸರಿಂಗ್. ಯಾಕೆ ಅಂದ್ರೆ ನಾನು ಸ್ಪಾನ್ಸರ್ ಆಗಿರೋ ವ್ಯಕ್ತಿಗೆ ಏನ್ ಹೇಳಿ ಕೊಡ್ಬೇಕು? ಸ್ಪಾನ್ಸರ್ ಆಗಿರೋ ವ್ಯಕ್ತಿಗೆ, ಈಗ ನನ್ನ ಟೀಮಲ್ಲಿ ಬರೇ ಸ್ಪಾನ್ಸರ್ ಆಗ್ತಾರೆ, ಯಾರು ರಿಟೇಲ್ ಮಾಡಲ್ಲ ಅಂದ್ರೆ ಎಲ್ರು BV 0 ಯಾರಿಗೂ ಪ್ರಾಡಕ್ಟ್ ನಾಲೆಜ್ ಇಲ್ಲ, ಪ್ರಾಡಕ್ಟ್ ಎಕ್ಸ್ಪೀರಿಯನ್ಸ್ ಇಲ್ಲ. ಟೀಮಲ್ಲಿ ಸಂಖ್ಯೆ ಎಷ್ಟಿದ್ದಾರೆ? 100 ಇದ್ದಾರೆ. ಬಿಸ್ನೆಸ್ ಎಷ್ಟಿದೆ? ಎಲ್ಲರೂ ಸೇರಿದ್ರೆ 100 ಇದೆ, 100 PV ಆಗತ್ತೆ ಅಷ್ಟು. ಬಟ್ ಒಬ್ಬೊಬ್ಬರು 100 PV, 200 PV, 1000 PV ತನಕ ಹೋಗ್ಬೋದು. ಯಾವಾಗ ಅಂದ್ರೆ ನಾನು ರಿಟೇಲ್ ಮಾಡಿ ನನ್ಗೆ ರಿಚ್ ರಿಟೇಲಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು. ನಾನ್ ಜಾಯಿನ್ ಆಗಿರೋ ಪ್ರತಿಯೊಬ್ಬ ವ್ಯಕ್ತಿಗೆ 300, 400, 500, 1000 PV ತನಕ ಆಗುವಷ್ಟು ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿ ಕೊಡ್ಲಿಕ್ಕೆ ನಾನು ಸಹಾಯ ಮಾಡ್ತೀನಿ, ಯಾಕಂದ್ರೆ ನನ್ನ ಹತ್ರ ಎಕ್ಸ್ಪೀರಿಯನ್ಸ್ ಇರುತ್ತೆ. ಹಾಗಾಗಿ ರಿಟೇಲಿಂಗ್ ನನ್ಗೆ ಇನ್ಕಮ್ ಬಿಲ್ಡ್ ಆಗುತ್ತೆ. ಆಮೇಲೆ ಸ್ಪಾನ್ಸರಿಂಗ್ ಆಗಿಲ್ಲ ಅಂತ ನಾನು ವೇಟ್ ಮಾಡಲ್ಲ, ಯಾಕಂದ್ರೆ ನಾನು ರಿಟೇಲಿಂಗ್ ಇಂದ ನನ್ನ ಇನ್ಕಮ್ ಅನ್ನ ಬಿಲ್ಡ್ ಮಾಡ್ಕೊಂತ ಇರ್ತೀನಿ. ಸ್ಪಾನ್ಸರಿಂಗ್ ಇಸ್ ಬೋನಸ್. ಬೇಸಿಕ್ ಸ್ಯಾಲರಿ ಯಾವ್ದು ಗೆಳೆಯ? ರಿಟೇಲಿಂಗ್. ನಾನು ಉಳ್ಕೊಂತೀನಿ, ಘಟ ಇದ್ರೆ ಮಠ ಅಂತಾರಲ್ಲ, ನಾನು ಉಳ್ಕೊಂತೀನಿ. ನನ್ಗೆ ಟೀಮ್ ಬಂದ್ರೆ ಬೋನಸ್, ಹಾಗೆ ನಾನು ವರ್ಕ್ ಮಾಡ್ತೀನಿ. ರಿಟೇಲಿಂಗ್ ಮಾಡ್ಕೊಂತ ನಿಧಾನ ನಾವು ಟೀಮ್ ಕಟ್ಟಕ್ ಶುರು ಮಾಡೋದು. ಆ ಟೀಮ್ ಅವರಿಗೂ ಸಹಿತ ಅಗೇನ್ ನಾವು ರಿಟೇಲಿಂಗ್ ನನ್ನ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದರಿಂದ ನಾವು ಅವರಿಗೆ ಪ್ರಾಡಕ್ಟ್ ಸೇಲ್ ಮಾಡೋದನ್ನ ಕೊಡು. ಅವಾಗ ಅವರು ನಿಲ್ತಾರೆ, ನಾನು ನಿಲ್ಲಕ್ಕೆ ಸಾಧ್ಯ ಆಗುತ್ತೆ. ಇವೆರಡನ್ನು ಬೋತ್ ಟುಗೆದರ್ ಕ್ರಿಯೇಟ್ ಬಿಗ್ ಸಕ್ಸಸ್. ಇವಿಬ್ರು ಸೇರಿದ್ರೆ ಅಂದ್ರೆ ರಿಟೇಲಿಂಗ್ ಅಂಡ್ ಸ್ಪಾನ್ಸರಿಂಗ್ ಇವೆರಡನ್ನು ಮರ್ಜ್ ಆದ್ರೆ ತುಂಬಾ ದೊಡ್ಡ ಬಿಗ್ ಸಕ್ಸಸ್ ಅನ್ನು ನೀವು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ಸಿಂಪಲ್ ರಿಟೇಲಿಂಗ್ ಸಿಸ್ಟಮ್ ಯಾವ್ದ್ರಿಂದ ಶುರು ಆಗುತ್ತೆ? ಫಸ್ಟ್ ನಾನು ಹೇಳದಲ್ಲ, ಯೂಸ್ ಪ್ರಾಡಕ್ಟ್ ಪರ್ಸನಲಿ. ಸ್ವತಃ ನಾನು ಪ್ರಾಡಕ್ಟ್ ಯೂಸ್ ಮಾಡಿ ಎಕ್ಸ್ಪೀರಿಯನ್ಸ್ ಇರಬೇಕು. ನಿನ್ನೆ ಆ ಪರ್ಸನ್ ನಾನು ಹೇಳಿದೆ, ನನ್ನ ಕಸ್ಟಮರ್, ನಾನು ಆಕ್ಚುಲಿ ಅವ್ರನ್ನ ನೋಡೇ ಇಲ್ಲ, ಫಿಸಿಕಲಿ ನೋಡಿಲ್ಲ, ನನ್ನ ಕಸ್ಟಮರ್ ನೋಡಿಲ್ಲ. ನಾನು ಇಲ್ಲಿಂದ ಕೊರಿಯರ್ ಕಳಿಸ್ತಾ ಇದ್ದೆ, ದೇವನಹಳ್ಳಿ ಹತ್ರ ಕಸ್ಟಮರು, ಗೌರ್ಮೆಂಟ್ ಎಂಪ್ಲಾಯ್, ನಾನು ಕಳಿಸಿದ್ದೀನಿ ಅಲ್ಲಿ ಪ್ರಾಡಕ್ಟ್. ನಿನ್ನೆ ನಂಗೆ ನಮ್ಮ ಫ್ಯಾಮಿಲಿ ಇವೆಂಟಿಗೆ ಅವ್ರು ಬಂದಿದ್ದಾರೆ. ನನ್ನ ಬ್ರದರ್ ಹೇಳಿದೆ ನಾನು, ಅವ್ರು ಬಂದಿದ್ದಾರೆ ಅಂತ. ಹೌದು, ಅವ್ರು ನನ್ನ ಪರಿಚಯ ಮಾಡಿಕೊಡಿ, ನಾನು ನೋಡಿಲ್ಲ ಅವ್ರನ್ನ ಅಂತ. ಓಕೆ, ಅಂಡ್ ನಾನು ನಂಗೆ ಪರಿಚಯ ಮಾಡಿಕೊಟ್ರು. ಅವರು ನಾನು ಸಣ್ಣ ಆಗಿದ್ ನೋಡಿ, ನಾನ್ ನಿನ್ನೆ ಫಿಟ್ ಆಗಿರೋದು ನೋಡ್ಬಿಟ್ಟು ನಾನ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅಂತ ಆರ್ಡರ್ ಕೊಟ್ಟು, ಪರ್ಸನಲಿ ನಾನು ಯೂಸ್ ಮಾಡಿದಾಗ ಓಕೆ ಅದ್ರಲ್ಲಿ ಇರುವಂತ ಕಾನ್ಫಿಡೆನ್ಸ್ ಲೆವೆಲ್ ಬೇರೆ ಇರುತ್ತೆ. ಹಾಗಾಗಿ ಫಸ್ಟ್ ನೀವು ಮ್ಯಾಕ್ಸಿಮಮ್ ಪ್ರಾಡಕ್ಟ್, ನೀವು ಎಲ್ಲಾ ಪ್ರಾಡಕ್ಟ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಟ್ರೈ ಮಾಡಿ. ಈಗ ಉದಾಹರಣೆಗೆ ಜೋಜೋಬಾ ಶಾಂಪೂ ಯೂಸ್ ಮಾಡ್ತಿದ್ದಾರೆ, ಈಗ ಹೊಸದು ಫಾರೆಸ್ಟ್ ನೆಕ್ಸ್ಟ್ ಶಾಂಪೂ ಇದೆ ಅಂಡ್ ಅದರಲ್ಲಿ ಆಫರ್ ಇದೆ. ಇವಾಗ ನಾನು ಟ್ರೈ ಮಾಡಬಾರ್ದು. ನನಗೆ ಒಂದು ಫಾರೆಸ್ಟ್ ನೆಕ್ಸ್ಟ್ ಶಾಂಪೂ ಲಾಂಚ್ ಆದಾಗ ಕೊಟ್ಟಿದ್ದು 1 year ಬಂತು. ನಾನು ಡೈಲಿ ತಲೆ ಸ್ನಾನ ಮಾಡ್ತೀನಿ, ಡೈಲಿ ಶಾಂಪೂ ಹಾಕ್ತೀನಿ. ಡೈಲಿ ಶಾಂಪೂ ಹಾಕ್ಬೇಕು, ಹಾಕಿದ್ರೇನೆ ತಲೆ ಕೂದಲು ಉದುರಲ್ಲ, ನೀಟಾಗಿರುತ್ತೆ. ಓಕೆ, ಸೊ ನಾನು 19 years ಇಂದ ಜೋಜೋಬಾನೇ ಯೂಸ್ ಮಾಡಿದ್ದು, 18 years ಇಂದ. ಲಾಸ್ಟ್ 1 year ಇಂದ ಫಾರೆಸ್ಟ್ ನೆಕ್ಸ್ಟ್ ಅಡಿಗೆ ನಾನು ಚೇಂಜ್ ಆದ. ಕಂಪನಿ ಕೊಟ್ಟಿದ್ರು, ನೋಡೋಣ, ಇದು 1000 rupees ಇಯರ್, ಚೆನ್ನಾಗಿದೆ, ಜಸ್ಟ್ ಹಾಕಿದ್ರೆ ಸಾಕು. ನಾನು ಪರ್ಸನಲ್ ಯೂಸ್ ಮಾಡಿದೆ, ಅದನ್ನು ಶೇರ್ ವಿತ್ ಅದರ್ಸ್, ನಾನು ಬೇರೆ ಜೊತೆ ಶೇರ್ ಮಾಡಿದೆ. ಶೇರ್ ಮಾಡಿದಾಗ ಅವರು ಯೂಸ್ ಮಾಡ್ತಾರಲ್ಲ, ಅವರು ಯೂಸ್ ಮಾಡಿದ ಅವರಿಗೆ ಗುಡ್ ಅನ್ಸುತ್ತೆ, ತುಂಬಾ ಜನ ಹೇಳ್ತಾರೆ. ಬಟ್ ಅಲ್ಲಿಗೆ ನಾವು ಸ್ಟಾಪ್ ಮಾಡ್ತೀವಿ. 3ನೇ ಸ್ಟೆಪ್ ಇದೆಯಲ್ಲ, ಕಲೆಕ್ಟ್ ಫೀಡ್ಬ್ಯಾಕ್ ಅಂಡ್ ರೆಕಾರ್ಡ್. ಅದನ್ನು ತುಂಬಾ ನೀಟಾಗಿ ಒಂದು ಫೋಲ್ಡರ್ ಸೇವ್ ಮಾಡಿ ಇಟ್ಕೊಳ್ಳಿ. ಯಾವುದೇ ಪ್ರಾಡಕ್ಟ್ ಬಗ್ಗೆ ಕೇಳಿದ್ರೆ, ಅಂದ್ರೆ ನಿಮ್ಗೆ ಮೊದಲ ಪ್ರಾಡಕ್ಟ್, ಫಸ್ಟ್ ಪ್ರಾಡಕ್ಟ್ ನೀವು ಸೇಲ್ ಮಾಡ್ಲಿಕ್ಕೆ ಏನು ಎಫರ್ಟ್ ಹಾಕಿರ್ತೀರೋ ಅಷ್ಟೇ ಎಫರ್ಟ್ ನಿಮ್ಮ 10ನೇ ಪ್ರಾಡಕ್ಟ್ ನೀವು ಎಫರ್ಟ್ ಹಾಕ್ಬಾರ್ದು. ಆ ಪ್ರಾಡಕ್ಟ್ 10th ಟೈಮ್ ನೀವು ಸೇಲ್ ಆಗುವಾಗ ನೀವು ವೆರಿ ಈಸಿಲಿ ಆ ಪ್ರಾಡಕ್ಟ್ ಸೇಲ್ ಮಾಡ್ಬೇಕು. ಹಂಗಿದ್ರೆ ನೀವು ಫೀಡ್ಬ್ಯಾಕ್ ಅನ್ನ ಕಲೆಕ್ಟ್ ಮಾಡಿದ್ದೀರಾ, ಆ ಶೇರಿಂಗ್ಸ್ ಅನ್ನ ನೀವು ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀರಿ ಅಂತ ಅರ್ಥ. ನಿಮ್ಮ ಹತ್ರ ಆಲ್ರೆಡಿ ಪ್ರಾಡಕ್ಟ್ ಇದು ಸಕ್ಸಸ್ ನಿಮ್ಮ ಹತ್ರ ಇದೆ. ಫಸ್ಟ್ ಪ್ರಾಡಕ್ಟ್ ಮಾತ್ರ ನೀವು ಮಾತಾಡಬೇಕು. ನೆಕ್ಸ್ಟ್ ಪ್ರಾಡಕ್ಟಿಗೆ
ಪ್ರಾಡಕ್ಟ್ ಮಾತಾಡುತ್ತೆ, ಪ್ರಾಡಕ್ಟ್ ಯೂಸರ್ ಮಾತಾಡ್ತಾರೆ, ನೀವು ಮಾತಾಡಬಾರ್ದು. ಆ ರೆಕಾರ್ಡ್ಸ್ ಅನ್ನ ಡಾಟಾನ ಕಲೆಕ್ಟ್ ಮಾಡಿ. ಯಾಕಂದ್ರೆ ಈಗ ಕಂಪ್ಲೀಟ್ ಸೋಷಿಯಲ್ ಮೀಡಿಯಾ ಅಂಡ್ ಡಿಜಿಟಲ್ ಯುಗ, AI ಯುಗ. ಸೊ ತುಂಬಾ ಚೆನ್ನಾಗಿ ಅದನ್ನ ನೀವು ವಿಡಿಯೋ ಆಗಿ ರೆಡಿ ಮಾಡ್ಕೊಂಡು ಸೊ ನೀವು ಅದನ್ನ ಪ್ರಮೋಟ್ ಮಾಡಿ. ಇದು ರಿಟೇಲಿಂಗ್ ಮಾಡ್ಲಿಕ್ಕೆ ಬೇಸಿಕ್ ಬೇಕಾಗಿರುವಂತ. ನೆಕ್ಸ್ಟ್ ಪವರ್ಫುಲ್ ಕ್ಲೋಸಿಂಗ್. ಕ್ಲೋಸಿಂಗ್ ಯಾವ ರೀತಿ ಯೂಸ್ ಆಗುತ್ತೆ ಅಂತ ಕೇಳಿದ್ರೆ, ರಿಟೇಲಿಂಗ್ ಇಸ್ ದ ಬ್ಯಾಕ್ ಬೋನ್ ಆಫ್ ಬಿಸ್ನೆಸ್. ಬಿಸ್ನೆಸ್ ಗೆ ಯಾವ ಟೀಮ್ ತುಂಬಾ ಸ್ಟ್ರೆಂತ್ ಇರುತ್ತಂದ್ರೆ, ತುಂಬಾ ದೊಡ್ಡ ಟೀಮ್ ಜೊತೆಗೆ ಆ ಟೀಮ್ ಅವ್ರು ಎಲ್ಲರೂ ರಿಟೇಲ್ ಮಾಡ್ತಿದ್ರೆ, ಪ್ಲಾನ್ ಯಾವುದೇ ಚೇಂಜ್ ಆಗ್ಲಿ, ಸೀಸನ್ ಯಾವುದೇ ಬರ್ಲಿ, ಲಾಕ್ಡೌನ್ ಆಗ್ಲಿ, ಲಾಕ್ಡೌನ್ ಅಲ್ಲೂ ರಿಟೇಲಿಂಗ್ ಮಾಡಿದವರೆ ಉಳ್ಕೊಂಡಿತ್ತು. ಯಾಕಂದ್ರೆ FMCG ಪ್ರಾಡಕ್ಟ್ ಗೆ ಅಲೋಡ್ ಇತ್ತು ರಿಟೇಲ್ ಮಾಡ್ಲಿಕ್ಕೆ, ಅಕ್ಕಪಕ್ಕ ಮನೆ ಪ್ರಾಡಕ್ಟ್ ಕೊಡ್ಬೋದಿತ್ತು, ಸ್ಟಾಕ್ ಕೊರಿಯರ್ ಬರ್ತಾ ಇತ್ತು. ಸೊ ಹಾಗಾಗಿ ಬ್ಯಾಕ್ ಬೋನ್ ಯಾವುದು ಕಂಡ್ರೆ ರಿಟೇಲಿಂಗ್. ಸ್ಟ್ರಾಂಗ್ ರಿಟೇಲ್ ಸ್ಟ್ರಾಂಗ್ ಇನ್ಕಮ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಓಕೆ, ಸ್ಟ್ರಾಂಗ್ ರಿಟೇಲಿಂಗ್ ಇರೋ ಡೈಲಿ ಫಾರ್ ಸಕ್ಸಸ್ಸಿಗೆ ಡೈಲಿ ನಾವು ರಿಟೇಲ್ ಮಾಡೋದು ಬಹಳ ಅವಶ್ಯಕತೆ. ಓಕೆ, ಸೊ ಇದು ರಿಟೇಲಿಂಗ್ ಬಗ್ಗೆ ಇದಂತ ಒಂದಿಷ್ಟು ವಿಚಾರಗಳು. ಇನ್ನು ಬಹಳಷ್ಟು ನಿಮ್ಗೆ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ರಿಟೇಲ್ ಮಾಡುವವರು ತುಂಬಾ ಕಾನ್ಫಿಡೆಂಟ್ ಆಗಿರ್ತಾರೆ, ಬಿಸ್ನೆಸ್ ಲಾಂಗ್ ಟರ್ಮ್ ಅಲ್ಲಿ ಉಳಿದಿದ್ದಾರೆ ಅಂದ್ರೆ ಅವ್ರು ರಿಟೇಲಿಂಗ್ ಅಲ್ಲಿ ಇದ್ದಾರೆ ಅಂತ, ಪ್ರಾಡಕ್ಟ್ ಸೆಲ್ ಮಾಡ್ತಾರೆ ಅವರು ಅಂತ ಅರ್ಥ. ಆಮೇಲೆ ಯಾರ ಮೇಲೆ ಅವ್ರು ಡಿಪೆಂಡ್ ಆಗಿ ಕೂತ್ಕೊಳ್ಳೋದು, ಯಾರ ಮೇಲೆ ಅವ್ರು ಮಾಡ್ಲಿ ಇವ್ರು ಮಾಡ್ಲಿ ಅಂತ ಬ್ಲೇಮ್ ಮಾಡೋದಿಲ್ಲ. ಮತ್ತೆ ಎನಿ ಆಫರ್, ಯಾವುದೇ ಆಫರ್ ಇಲ್ಲಿ PGB ಅವ್ರದ್ದು ಚೆನ್ನಾಗಿರುತ್ತೆ ಅಂದ್ರೆ ಮ್ಯಾಕ್ಸಿಮಮ್ ರಿಟೇಲ್ ಮಾಡ್ತಿರೋದ್ರಿಂದ PGB ಚೆನ್ನಾಗಿರುತ್ತೆ. PGB ಚೆನ್ನಾಗಿದ್ದಾಗ ಎಲ್ಲ ಟ್ರಿಪ್ಗಳನ್ನು ಅವ್ರು ಹೋಗ್ತಿರ್ತಾರೆ. ತುಂಬಾ ಜನ ಪ್ರಾಡಕ್ಟ್ ಕೊಡ್ತಾ ತುಂಬಾ ಆಫರ್ ಪ್ರಮೋಷನ್ಸ್ ಏನಿದೆ, ಮ್ಯಾಕ್ಸಿಮಮ್ ರಿಟೇಲಿಂಗ್ ಏನು ಲಾಯಲ್ಟಿ 30,000 ಎನ್ಕ್ಯಾಶ್ ಮಾಡ್ಕೊಂತಾರೆ, ಅದನ್ನು ಬಿಡೋದಿಲ್ಲ. ಯಾಕಂದ್ರೆ ಮ್ಯಾಕ್ಸಿಮಮ್ ಪ್ರಾಡಕ್ಟ್ ಸೆಲ್ ಮಾಡ್ಕೊಂತಾರೆ. ರೀಪರ್ಚೇಸ್ 1,100 ರೂಪಾಯಿ ತನಕ ರೀಪರ್ಚೇಸ್ ಫ್ರೀ ಐಟಮ್ ಇದೆ, ಅದಷ್ಟು ಎನ್ಕ್ಯಾಶ್ ಮಾಡ್ಕೊಂತಾರೆ. ಯಾಕಂದ್ರೆ ಅವ್ರು ರಿಪೀಟ್ ತುಂಬಾ ಪ್ರಾಡಕ್ಟ್ ಅನ್ನು ತಗೊಳ್ತಾರೆ. ತುಂಬಾ ರಿಟೇಲ್ ಮಾಡಿದ್ರೆ ನೀವು ಬಿಸಿ ಇರ್ತೀರಿ, ತುಂಬಾ ಜನ ಕಸ್ಟಮರ್ ನಿಮ್ಗೆ ಸಿಗ್ತಾರೆ, ಅಂಡ್ ಆ ಕಸ್ಟಮರ್ ನಿಮ್ಗೆ ರಿಪೀಟ್ ಪ್ರಾಡಕ್ಟ್ ಕೇಳ್ತಾರೆ, ಇಲ್ಲ ಅವ್ರು ನಿಮ್ ಜೊತೆ ಜಾಯ್ನಿಂಗ್ ರಿಟರ್ನ್ ನಿಮ್ಮ ಹತ್ರ ಜಾಯ್ನ್ ಆಗ್ಬೋದು. ಅಂಡ್ ನೀವು ಇದೇ ಕಲ್ಚರ್ನ ನಿಮ್ಮ ಟೀಮಿಗೆ ನೀವು ಟೀಚ್ ಮಾಡಿ, ಸೊ ನೀವು ಪ್ರಾಡಕ್ಟ್ ಎಕ್ಸ್ಪರ್ಟ್ ಆಗ್ತಾರೆ. ಈಗ ಈ ತರ ಯಾರೆಲ್ಲ ಮಾಡ್ತಿದಾರ ಸರ್, ನಮ್ಗೆ ಒಂಥರ ಈಗ ಒಂದು ಥಿಯರಿ ಸಿಕ್ತು ಹೀಗ್ ಮಾಡಿ ಅಂತ, ಈ ತರ ಮಾಡ್ಕೊಂಡು ಹೋದವ್ರು ಯಾರು ಇದಾರ ಅಂತ ಕೇಳಿದ್ರೆ, ನಾಳೆಯಿಂದ 3-4 ದಿನ ಈ ವಾರದಲ್ಲಿ ರಿಟೇಲಿಂಗ್ ವೀಕ್ ಅಂತ ಇಟ್ಕೊಂಡಿದೀವಿ. ಈ ವಾರ ಫುಲ್ ನಿಮ್ಗೆ ಯಾರೆಲ್ಲ ಬೆಸ್ಟ್ ರಿಟೇಲಿಂಗ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಇದೆ, ಅವ್ರ ರಿಟೇಲಿಂಗ್ ಯಾವ ರೀತಿ ರಿಸಲ್ಟ್ ಬರ್ತಾ ಇದೆ, ಹೇಗೆ ಅವ್ರ ಬಿಸ್ನೆಸ್ ಅಲ್ಲಿ ಎಷ್ಟು ಚೆನ್ನಾಗಿ ಫೀಲ್ಡ್ ಜನ ಅವ್ರನ್ನ ಯಾವ ರೀತಿ ವೆಲ್ಕಮ್ ಮಾಡ್ಕೊಂತಿದ್ದಾರೆ, ಎಷ್ಟು ರಿಚ್ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಸಿಗ್ತಾ ಇದೆ ಅನ್ನೋದನ್ನ ಸೊ ನೆಕ್ಸ್ಟ್ 2-3 ಡೇಸ್ ಅಲ್ಲಿ ನೀವು ನೋಡ್ತಾ ಹೋಗ್ತೀರಾ. ತುಂಬಾ ಎಕ್ಸ್ಪೀರಿಯನ್ಸ್, 19 years 20 years ಎಕ್ಸ್ಪೀರಿಯನ್ಸ್ ಇರೋ ಲೀಡರ್ ಸಹಿತ ನಾಳೆ ನಿಮಗೆ ಮಾತಾಡ್ಲಿಕ್ಕಿದ್ದಾರೆ. ಅಂಡ್ ರಿಟೇಲಿಂಗ್ ಅವರು ಕಿಂಗ್ ಆಗಿರ್ತಾರೆ. ಸೊ ಅದನ್ನ ನೀವು ನಾಳೆಯಿಂದ ನೋಡ್ತೀರಾ. ಓಕೆ, ಸೊ ಥ್ಯಾಂಕ್ ಯು. ಸೊ ಇವತ್ತಿನ ಸಮಯ ಆಗಿದೆ. ನಾಳೆ ನೀವು ಇನ್ನಿಷ್ಟು ರಿಟೇಲ್ ಮಾಡ್ಕೊಂಡು ನಾಳೆ ಇನ್ನಷ್ಟು ದೊಡ್ಡ ಟೀಮ್ ಅನ್ನ ಕರ್ಕೊಂಡು ಇಲ್ಲಿ ಬರ್ತೀರಾ. ಓಕೆ, ಥ್ಯಾಂಕ್ ಯು. ಓಕೆ, ಇನ್ನೊಂದು ವಿಚಾರ, ಇವತ್ತಿನ ರೆಕಾರ್ಡಿಂಗ್ ಏನಿದೆ ನೀವೆಲ್ಲರೂ ಕೇಳಿಸ್ಕೊಳ್ಳಿ, ಉಳಿದವರು ಎಲ್ಲರೂ ಕೇಳಿಸ್ಕೊಳ್ಳಿ, ಯಾರು ಅಬ್ಸೆಂಟ್ ಆಗಿದ್ದಾರೆ ನೋಡಿ. ಸೊ ಅವ್ರನ್ನ ಕೇಳಿಸ್ಕೊಂಡು ನಾಳೆ ಪ್ರಾಕ್ಟಿಕಲ್ ಇರುತ್ತಲ್ಲ ಅಲ್ಲಿಗೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಮೆಕ್ಯಾನಿಸಮು, ಲಾಜಿಕ್ಕು, ಕಂಟೆಕ್ಸ್ಟು ಎಲ್ಲ ಕ್ರಿಯೇಟ್ ಆಗಿದೆ. ತುಂಬಾ ಚೆನ್ನಾಗಿ ಗಣೇಶ್ ಟ್ರೈನಿಂಗ್ ಕೊಟ್ಟಿದ್ದಾರೆ. ಇದು ಅಪ್ಲೋಡ್ ಮಾಡ್ತೀವಿ. ನೀವು ಪ್ಲೇ ಲಿಸ್ಟ್ ಅನ್ನ ಫಾಲೋ ಮಾಡ್ತಾ ಇರಿ. ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಎಲ್ಲ ಸಿಗ್ತಾ ಇರ್ತದೆ. ಎಲ್ಲಾ ವಿಡಿಯೋ ಇದುವರೆಗೂ ಆಗಿರೋ 80 ವಿಡಿಯೋ ನಿಮಗೆ ಸಿಗ್ತದೆ ಅಲ್ಲಿ. ಓವರ್. ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು.